ಇದೆಲ್ಲ ಏನ್ ಅನ್ಕೊಂಡಿದ್ದೀರಿ? ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಇಟ್ಕೊಂಡಿರುವಂತ ಬೋನಸ್ ಸ್ಟಾಕ್ಗಳು ನಮಗೆ ಗೊತ್ತಿರಲ್ಲ. ಅರ್ಥ ಆಗ್ತಿದೆಯಲ್ಲ? ಇದು ಒಂದು ಟೆಕ್ನಿಕ್ ಮಾಡಕ್ ನೋಡಿ. ಒಂದು 15ರಿಂದ 20 ದಿನದಲ್ಲಿ ಚೇಂಜಸ್ ಆಗ್ಲಿಕ್ಕೆ ಶುರು ಆಗುತ್ತೆ. 4 ತಿಂಗಳು ಮಾಡುತ್ತೆ ಹೋದಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗೋದನ್ನೇ ನಿಲ್ಸಕ್ಕೆ ಶುರು ಮಾಡ್ತೀರಾ. ಯಾಕಂದ್ರೆ ಟ್ರೈ ಮಾಡಿ ನೋಡಿ. ಅರ್ಥ ಆಗ್ತಿದೆಯಲ್ಲ? 60ರಿಂದ 70% ಎಮರ್ಜೆನ್ಸಿ ಕಾಯಿಲೆಗಳು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕಂತ ಹೇಳಿದ್ರೆ ನಿಮ್ಗೆ ಆಯುರ್ವೇದದಲ್ಲಿ ಒಂದು ಮಾತಿದೆ, ಗೊತ್ತಿದ್ಯಾ? 84% ಕಾಯಿಲೆಗಳಿಗೆ ಮೂಲ ಹೊಟ್ಟೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹೊಟ್ಟೆ ಕ್ಲೀನ್ ಮಾಡೋದಕ್ಕೋಸ್ಕರನೇ ಏನೋ ಒಂದು ಎಣ್ಣೆ ಕುಡಿಸ್ತಾ ಇದ್ರು. ಏನೆಣ್ಣೆ? ಯಾರಾದ್ರೂ ಕುಡಿತಾ ಇದ್ದಾರೆ ಈಗ? ಗುದ್ದು ಅದು ಕುಡಿಯಲ್ಲ. ಯಾಕೆ? ಹಿಂದಿನ ಕಾಲದವ್ರು ಮಾಡಿದ್ದು ಅಂತ ಹೇಳಿ. ಆದರೆ ಹಿಂದಿನ ಕಾಲದಲ್ಲಿ ಗುದ್ದು ಇಲ್ಲಿ ಪ್ರಾಬ್ಲಮ್ ಇರುತ್ತೆ, ಇದನ್ನೇ ಕ್ಲೀನ್ ಮಾಡಿಬಿಟ್ರೆ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಅವ್ರಿಗೆ ಗುತ್ತು ಮಾಡ್ತಾ ಇದ್ರು. ನಾವೆಲ್ಲ ಅದನ್ನ ಮೂಢನಂಬಿಕೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಏನಾದ್ರು ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಮೂಢನಂಬಿಕೆ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೈಂಟಿಫಿಕ್ ರೀಸನ್ ಇರುತ್ತೆ, ಅದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ರು. ಹಾಗಾದ್ರೆ ಮತ್ತೊಂದು ಡೌಟ್ ಬರುತ್ತೆ, ಹಾಗಾದ್ರೆ ಎಷ್ಟು ನೀರು ಕುಡಿಬೇಕು ಅಂದಿರಕ್ಕೆ ಅಂತ ಹೇಳಿ. ಎಷ್ಟು ಕುಡಿಬೇಕು? 3, 4, 5, 6, 4 ಲೀಟ್ರು. ಅವ್ರು ಸರ್ ಹೇಳಿದ್ರು 4 ಲೀಟ್ರು, ಕೆಲವರು ಹೇಳ್ತಾರೆ 5 ಲೀಟ್ರು, ಕೆಲವರು ಹೇಳ್ತಾರೆ 3 ಲೀಟ್ರು. ತುಂಬಾ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬಾಡಿಯಲ್ಲಿ 60% ನೀರಿರುತ್ತೆ, 60. ಮಿನಿಮಮ್ ಎಷ್ಟು ಕುಡಿಬೇಕಂದ್ರೆ ನಮ್ಮ ದೇಹದ ತೂಕದ 30% ಆದ್ರೂ ಕುಡಿಬೇಕು. ಅರ್ಥ ಆಗ್ತಿದೆ? ದೇಹದ ತೂಕದ 30% ಅಂದ್ರೆ ನಾನು 70 kg ಇದ್ರಿ, 70 ನಾನು ಎಷ್ಟು ಕುಡಿಬೇಕಂದ್ರೆ 70 kg ಇಂಟು 30% ಅಂದ್ರೆ 2100. 2 ಲೀಟರ್ 100 ml ನೀರು ನಂಗೆ ಬೇಕೆ. ಅರ್ಥ ಆಗ್ತಿದ್ಯಾ? ಕನ್ಫ್ಯೂಸ್ ಆದ್ರೆ ಮತ್ತೊಂದು ಮಾಡಿ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 6 ಸಾರಿ ಯೂರಿನ್ ಪಾಸ್ ಮಾಡೋ ವಾಶ್ರೂಮ್ಗೆ ಹೋಗ್ಬೇಕು. ಎಷ್ಟು? 6 ಸಾರಿ. 6 ಸಾರಿ ಹೋಗ್ಬೇಕಂದ್ರೆ ನಾನು ಹೇಳಿದೆ ಅಂತೇಳಿ 6 ಸಾರಿ ಹೋದ್ರೆ ಆಗುತ್ತಾ? 6 ಸಾರಿ ಹೋಗ್ಬೇಕಿದ್ರೆ ಎಷ್ಟು ನೀರು ಕುಡಿಬೇಕು ಅಷ್ಟು ನೀರು ಕುಡಿರಿ. ಒಬ್ಬ ಮನುಷ್ಯ ಸೈಂಟಿಫಿಕ್ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 6 ಸಾರಿ ಯೂರಿನ್ ಪಾಸ್ ಮಾಡುವಷ್ಟು ನೀರು ಕುಡಿದು 6 ಸಾರಿ ಒಂದು ದಿನಕ್ಕೆ ಯೂರಿನ್ ಪಾಸ್ ಮಾಡೋದು ಹೋದಾದ್ರೆ ಲೈಫಲ್ಲಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗಳೇ ಬರಲ್ಲ. ಅರ್ಥ ಆಯ್ತಾ? ವರ್ಕಿಂಗ್ ಇರ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಬೆಳಿಗ್ಗೆ 2 ಸಾರಿ, ಮಧ್ಯಾಹ್ನ 1 ಸಾರಿ, 4 ಗಂಟೆಗೆ 1 ಸಾರಿ, 6 ಗಂಟೆಗೆ 1 ಸಾರಿ, 8 ಗಂಟೆಗೆ 1 ಸಾರಿ, ಒಂದು ದಿನಕ್ಕೆ 6 ಸಾರಿ ವಾಶ್ರೂಮಿಗೆ ಹೋಗುವಷ್ಟು ಅಭ್ಯಾಸ ಇಟ್ಕೊಂಡು ನೋಡಿ ಹಲವಷ್ಟು ಚೇಂಜಸ್ಗಳಾಗಲಿಕ್ಕೆ ಶುರು ಆಗುತ್ತೆ. ಸೈಂಟಿಫಿಕ್ಲಿ ಮೆನ್ಷನ್ ಮಾಡಿದ್ದಾರೆ. ಒಬ್ಬ ಮನುಷ್ಯ 6 ಸಾರಿ ವಾಶ್ರೂಮ್ ಹೋಗುವಷ್ಟು ನೀರು ಕುಡಿದ್ರೆ ಲೈಫಲ್ಲಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗಳು ಬರಲ್ಲ ಅಂತಲೇ. ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ನಿಮಗೆ ಬಿಟ್ಟಿದ್ದೇವೆ. ಅರ್ಥ ಆಗ್ತಿದೆ? 70 kg ರಿಲೇಷನ್ ವಾಟರ್ ಗೊತ್ತಾಗಿದೆ ಅಂದ್ರೆ 70 kg, ನಾನು 70 kg ಇದ್ದೀನಿ. 70 kg ನಮ್ಮ ಬಾಡಿಯಲ್ಲಿ 60% ನೀರಿರುತ್ತೆ, 60% ನೀರು. ನಾವು ಮಿನಿಮಮ್ ಎಷ್ಟು ಕುಡಿಬೇಕಂದ್ರೆ ನಮ್ಮ ದೇಹದ ತೂಕದ 30%. ನಾನು 70 kg ಇದ್ದೀನಿ, 70 kg ಇದ್ದೀನಿ. 30% ಅಂತ ಹೇಳಿದ್ರೆ 70 × 30 ಮಾಡಿ 2100 ಬರುತ್ತೆ. ಅಂದ್ರೆ 2 ಲೀಟರ್ 100 ml ನೀರು ನಂಗೆ ಬೇಕು ಮಿನಿಮಮ್. ತಿಂದಿರುವಂತ ಆಹಾರ ಜೀರ್ಣ ಆಗಿ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ 2 ಲೀಟರ್ 100 ml ನೀರು ನಮಗೆ ಬೇಕೇ ಬೇಕು. ಅರ್ಥ ಆಗಿದೆಯಾ? ಇದು ಒಂದು ಲೀಟರ್. ಅದಾದ್ಮೇಲೆ ಹಲವಷ್ಟು ಜನರಿಗೆ ಮತ್ತೊಂದು ಡೌಟ್ ಇರುತ್ತೆ. ಅದು ಮ್ಯಾಕ್ಸಿಮಮ್ ಅಲ್ಲಿ ಸರ್ ಏನ್ ಗೊತ್ತಾ, ನೀವು ಬೆಳಿಗ್ಗೆ ಇದ್ದಾಗ ಯೆಲ್ಲೋಯಿಶ್ ಇರುತ್ತೆ. ನಾರ್ಮಲ್ ಆಗಿ ಬೆಳಿಗ್ಗೆ ಇದ್ದಾಗ ಯೆಲ್ಲೋಯಿಶ್, ಮ್ಯಾಕ್ಸಿಮಮ್ ಯೆಲ್ಲೋಯಿಶ್ ಇರುತ್ತೆ. ಯಾಕಂತಂದ್ರೆ ನಮ್ಮ ದೇಹದಲ್ಲಿ ಹೀಲಿಂಗ್ ಅಂತ ಏನಾಗುತ್ತೆ ಎಲ್ಲ ರಾತ್ರಿ ಮಲ್ಕೊಂಡಿದ್ದಾಗ ಆಗುತ್ತೆ. ಯಾಕಂತಂದ್ರೆ ಕಂಪ್ಲೀಟ್ ಎಲ್ಲ ಬೇರೆ ಏನು ಥಿಂಕಿಂಗ್ ಇರಲ್ಲ, ಎಲ್ಲ ಸ್ವಿಚ್ ಆಫ್ ಮೋಡಲ್ಲಿ ಇರುತ್ತೆ. ಆವಾಗ ಪ್ರೊಸೆಸಿಂಗ್ ಅನ್ನುವಂಥದ್ದು ನೈಟಲ್ಲಿ ಆಗ್ತಾ ಇರುತ್ತೆ. ಬೆಳಿಗ್ಗೆ ಎದ್ದು ಮಿನಿಮಮ್ 2 ಸಾರಿ ಯೂರಿನ್ ಪಾಸ್ ಮಾಡಬೇಕಾದ್ರೆ ಯೂರಿನ್ ಕಲರ್ ಅನ್ನುವಂಥದ್ದು ಎಕ್ದಮ್ ಡಾರ್ಕ್ ಇರುತ್ತೆ, ಯೆಲ್ಲೋಯಿಶ್ ಡಾರ್ಕ್ ಇರುತ್ತೆ. ಹೋಗ್ತಾ 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 ನೀರು ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡಿ ಆಟೋಮೆಟಿಕ್ ಕಲರ್ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೆ. ಅರ್ಥಾತ್ ನೋ ಪ್ರಾಬ್ಲಮ್. ಅಂದ್ರೆ ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ಗಳನ್ನ 3 ರೀತಿಯಲ್ಲಿ ಬಾಡಿ ಹೊರಗಡೆ ಆಗುತ್ತೆ. ಒಂದು ಯೂರಿನ್, ಮೋಷನ್ ಅಂಡ್ ಸ್ವೆಟ್, ಮೂರು ಮೂಲಕ ಬಾಡಿ ಹೊರಗಡೆ ಆಗುತ್ತೆ. ನೀರು ಮೂಲಕ ಯೂರಿನ್ ಅಲ್ಲಿ ತುಂಬಾ ಈಸಿ. ಅದಕ್ಕೋಸ್ಕರ ಜಾಸ್ತಿ ನೀರು ಕುಡಿರಿ, ಬಿಸಿನೀರು ಕುಡಿರಿ ಅಂತ ಹೇಳೋದು ಅದಕ್ಕೆ. ಬಾಡಿಯಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ಗಳನ್ನ ಹೊರಗಡೆ ಹಾಕಲಿಕ್ಕೆ ಯೂರಿನ್ ಮೂಲಕ ತುಂಬಾ ಈಸಿ ಆದಂತ ಮೆಥಡ್ ಆಗಿರೋದ್ರಿಂದ ಜಾಸ್ತಿ ನೀರು ಕುಡಿರಿ ಅಂತ ಹೇಳ್ತಾರೆ. ಅರ್ಥ ಆಗಿದೆಯಾ? ಇಲ್ಲಿ ತನಕ ಹೇಳಿದ್ದೆಲ್ಲ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ಇಲ್ಲಿ ತನಕ ಹೇಳಿದೆಲ್ಲ. ಈಗ ಮತ್ತೊಂದು ವಿಚಾರಕ್ಕೆ ಬರ್ತೀನಿ. ನೀವು ಥೆರಪಿ ತಗೊಳ್ಬೇಕಾದ್ರೆ ಜುಮ್ 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 ಅನ್ನುತ್ತಾ ಅದಕ್ಕೆ ಸ್ಟಿಮ್ಯುಲೇಷನ್ ಅಂತ ಕರೀತಾರೆ. ಸ್ಟಿಮ್ಯುಲೇಷನ್ ಅಂದ್ರೆ ಕನ್ನಡದಲ್ಲಿ ಉತ್ತೇಜನ ಅಂತ. ಉತ್ತೇಜನ ನಿಮ್ಗೆ ಹೊರಗಡೆ ನೋಡ್ಬೇಕಂದ್ರೆ ಮಧ್ಯಾಹ್ನ 1 ಗಂಟೆ ಬಿಸಿಲಿಗೆ ಚಪ್ಪಲಿ ಹಾಕೊಳ್ಳದೆ ಕಲ್ಲು ಮಣ್ಣಿರುವಂತ ರೋಡಲ್ಲಿ ನಡ್ಕೊಂಡು ಹೋಗಿ ಆವಾಗ ನಮ್ಗೆ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ ಏನಂತ ಫೀಲ್ ಆಗುತ್ತೆ, ಜುಮ್ 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 ಅನ್ನತ್ತೆ. ಏನಾಗುತ್ತೆ ಆವಾಗಂದ್ರೆ ನಮ್ಮ ಕಾಲಿನಲ್ಲಿರುವಂತಹ ನರಗಳನ್ನ ಸ್ಟಿಮ್ಯುಲೇಟ್ ಮಾಡಿ ನರಗಳ
ವೀಕ್ನೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಸ್ಟಿಮ್ಯುಲೇಷನ್ ಅನ್ನುವಂಥದ್ದು ನಿಮಗೆ ಸಹಾಯ ಮಾಡುತ್ತೆ. ಮೆಷಿನ್ ಅಲ್ಲಿ ಆ ಸ್ಟಿಮ್ಯುಲೇಷನ್ ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಿದ್ದಾರೆ. ಯಾಕೆ? ಅದು ನಮ್ಮ ದೇಹದಲ್ಲಿರುವಂತಹ ನರಗಳನ್ನ ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಅನ್ನೋದು ಸಹಾಯ ಮಾಡುತ್ತೆ. ಒಂದು ದೇಹದಲ್ಲಿ 67,000 ಕಿಲೋಮೀಟರ್ ಆಗುವಷ್ಟು ನರಮಂಡಲ ಇರುತ್ತಂತೆ. ಎಷ್ಟು? 67,000 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ನರಮಂಡಲ. ಈಗ ಮಾಡ್ಕೊಂಡು ಇಲ್ಲೆಲ್ಲ ಕಾಣಿಸುತ್ತಲ್ಲ, ಇದೆಲ್ಲ ನರ್ವ್ ಸಿಸ್ಟಮ್ ಅಂತ ಕರೀತಾರೆ. ನರ್ವ್ ಸಿಸ್ಟಮ್ ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ? ನರಮಂಡಲ ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ? ಮೇಡಮ್ ಹೇಳಿದೆ ಕರೆಕ್ಟ್. ಅಂದ್ರೆ ನೋಡಿ, ಇಲ್ಲೊಂದು ಸೊಳ್ಳೆ ಕತ್ತಿತ್ತು, ಸೊಳ್ಳೆ ಕಚ್ಚಿದ ಕೂಡಲೇ ಪೇನ್ ಆಗುತ್ತೆ. ಪೇನು ಟಕ್ಕಂತಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಸೊಳ್ಳೆ ಕಚ್ಚಿದ ಸಿಗ್ನಲ್, ಪೇನಿನ ಸಿಗ್ನಲ್ಗಳನ್ನ ಇಲ್ಲಿಗೆ ಕಳಿಸುವಂಥದ್ದು ನರಮಂಡಲ ಕೆಲಸ. ಎರಡು ರೀತಿ ನರ ಇರುತ್ತೆ. ಒಂದು ಜ್ಞಾನವಾಹಿನಿ ನರಮಂಡಲ, ಇನ್ನೊಂದು ಕ್ರಿಯಾವಾಹಿನಿ ನರಮಂಡಲ. ಇಂಗ್ಲಿಷ್ ಅಲ್ಲಿ ಸೆನ್ಸರಿ ನರ್ವ್ ಸಿಸ್ಟಮ್ ಅಂಡ್ ಮೋಟರಿ ನರ್ವ್ ಸಿಸ್ಟಮ್ ಅಂತ ಕರೀತಾರೆ. ಕೆಲಸ ಏನು? ಏನೇ ಸೆನ್ಸ್ ಆದ್ರೂ ಅದನ್ನ ಬ್ರೈನ್ ಕಳಿಸುವಂಥದ್ದು ಸೆನ್ಸರಿ ನರ್ವ್ ಸಿಸ್ಟಮ್ ಕೆಲಸ. ಸೆನ್ಸ್, ಈಗ ಸೊಳ್ಳೆ ಕೈತು, ಪೈನ್ ಗೊತ್ತಾಯ್ತು, ಬ್ರೈನು ಕಮಾಂಡ್ ಕೊಡ್ತು ಯಾರಿಗೆ? ಕೈಗೆ. ಏನಂತ ಹೇಳಿ? ಈಗ ಹೊಡಿತಲ್ಲ, ಇದು ಕ್ರಿಯಾವಾಹಿನಿ ನರಮಂಡಲ ಮಾಡುವಂತ ಕೆಲಸ. ಬ್ರೈನಿಗೆ ಯಾಕೆ ಸಿಗ್ನಲ್ ಬರ್ಬೇಕಂದ್ರೆ ಕಮಾಂಡ್ ಕೊಡುವಂತ ಕೆಪಾಸಿಟಿ ಇರೋದು ದೇಹದಲ್ಲಿ ಬ್ರೈನಿಗೆ ಮಾತ್ರ. CPU ತರ ಕೆಲಸ ಮಾಡುತ್ತೆ. ಬ್ರೈನ್ ಇದೆಯಲ್ಲ, ಕಮಾಂಡಿಂಗ್ ಏನೇ ಕೆಲಸ ಮಾಡ್ಬೇಕಿದ್ರು, ಕಮಾಂಡ್ ಕೊಡ್ಬೇಕಿದ್ರೆ ಬ್ರೈನಿಗೆ ಸಿಗ್ನಲ್ ಬರಲೇಬೇಕು. ಬ್ರೈನ್ ಸಿಗ್ನಲ್ ಬಂದಿಲ್ಲ ಅಂದ್ರೂ ಕೆಲಸ ಆಗುತ್ತೆ. ಬ್ರೈನ್ ಸಿಗ್ನಲ್ ಬಂದಿಲ್ಲ ಅಂದ್ರೂ ಕೆಲಸ ಆಗುತ್ತೆ. ಆದ್ರೆ ಕಂಟ್ರೋಲ್ ಇರೋದಿಲ್ಲ. ಗೊತ್ತಿದ್ಯಾ? ಸ್ಟ್ರೋಕ್ ಆದಂತ ತಂದೆ ತಾಯಿ ಯಾರಾದ್ರೂ ಮನೇಲಿ ಇದ್ರೆ ಕೂತ್ಕೊಂಡಲ್ಲೇ ಒಂದು ಮಾಡ್ತಾರೆ. ಮಕ್ಕಳು ಬೈತಾರೆ, ಏನಂತೇಳಿ? ಅಪ್ಪ ನಿಂಗಷ್ಟು ಬುದ್ಧಿ ಇಲ್ಲ, ಕೂತ್ಕೊಂಡಲ್ಲೇ ಮಾಡ್ತೀಯಲ್ಲ, ನಾನು ಅಂತ ಹೇಳಿದ್ದು ನಾನು ವಾಶ್ರೂಮಿಗೆ ಕರ್ಕೊಂಡು ಹೋಗಲ್ವಾ ಕೇಳ್ತಾರೆ. ಅಪ್ಪ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಸ್ಟ್ರೋಕ್ ಆದಾಗ ನಾವು ಹೇಳ್ತೀವಿ, ಒಂದು ಸೈಡ್ ಸ್ಟ್ರೋಕ್ ಆದಾಗ ಹೇಳ್ತೀವಿ, ಒಂದು ಸೈಡ್ ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿದೆ ಅಂತ ಹೇಳ್ತೀವಿ. ಯಾವತ್ತೂ ಸ್ಟ್ರೋಕ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಲ್ಲ. ಮೇನ್ ಥಿಂಗ್ ಏನಾಗುತ್ತದೆ? ಬ್ರೈನ್ ಇಂದ ಹೋಗುವಂತಹ ಬರುವಂತಹ ಸಿಗ್ನಲ್ಗಳು ಬ್ಲಾಕ್. ಸಿಗ್ನಲ್ ಬ್ಲಾಕ್ ಆಯ್ತು ಅಂತ ಹೇಳಿ ಅವರಿಗೆ ಬಂದದ್ದು ಅವರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕಂಟ್ರೋಲ್ ಇಲ್ಲ. ಬಂತು ಹೋಯ್ತು, ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಿಲ್ಲ. ಮಗನ್ ಹೇಗೆ ಅಪ್ಪಂಗೆ ಬಂದದ್ದು ಗೊತ್ತಿಲ್ಲೋ ಹಾಗೆ ಅಪ್ಪಂಗೆ ಅವರಿಗೆ ಬಂದದ್ದು ಅವರಿಗೆ ಗೊತ್ತಿಲ್ಲ. ಇದು ನರಗಳ ವೀಕ್ನೆಸ್. ಕೆಲವರಿಗೆ ಕೈ ಹಿಂಗೆ ಆಗ್ತಾ ಇರುತ್ತೆ. ಪಾರ್ಕಿನ್ಸನ್ ಅಂತ ಹೇಳ್ತಾರೆ, ಕೇಳಿದ್ರು ಪಾರ್ಕಿನ್ಸನ್. ಅವ್ರು ಬೇಕಾದ್ರೆ ಮಾಡೋದಲ್ಲ, ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೈ ಕಂಟ್ರೋಲ್ ಆಗಲ್ಲ. ಇದೆಲ್ಲ ನರಗಳ ವೀಕ್ನೆಸ್, ಪಾರ್ಕಿನ್ಸನ್. ಇದೆಲ್ಲ ಬ್ರೈನಿನ ಹಿಡಿತದಲ್ಲಿ ನರ ಇಲ್ಲದೆ ಇದ್ದಾಗ ಆಟೋಮೆಟಿಕ್ ಆಗಿ ಹಿಂಗೆ ಕೆಲವೊಬ್ಬರು ಬಾಡಿ ಶೇಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲ ನರಗಳ ವೀಕ್ನೆಸ್ ಇಂದ ಬರುವಂತ ಪ್ರಾಬ್ಲಮ್ಗಳು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ 55 ವರ್ಷ ಆದ ಮೇಲೆ ನಿಧಾನವಾಗಿ ದೇಹದಲ್ಲಿರುವಂತ ನರಮಂಡಲ ಅನ್ನುವಂಥದ್ದು ನಿಧಾನವಾಗಿ ವೀಕ್ ಆಗಲಿ ಶುರುವಾಗುತ್ತೆ. 55 ಇಯರ್ಸ್ ಆದ್ಮೇಲೆ. ಅದಕ್ಕೋಸ್ಕರ ಮೆಷಿನಲ್ಲಿ ಆ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತ ನರಮಂಡಲವನ್ನು ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ ಇಂದ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಆ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಅರ್ಥ ಆಗಿದೆ? ಯೂಶ್ವಲಿ ನಾನು ಎಲ್ಲ ಕಡೆ ಹೋದಾಗ 4 ರೀತಿಯ ಕ್ವಶನ್ ಕೇಳ್ತಾರೆ. 4 ರೀತಿಯ ಕ್ವಶನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ನಾನು ಮಾತನ್ನ ಮುಗಿಸ್ತೀನಿ. ಒಂದನೇದೇನಂದ್ರೆ 2 ಕಲರ್ ಮೆಷಿನ್ ಇದೆ, ನೋಡಿದ್ರಾ? ಒಂದು ಆರೆಂಜ್ ಕಲರ್, ಮತ್ತೊಂದು ಪರ್ಪಲ್ ಕಲರ್. ನೋಡಿದ್ರಾ? 2 ಕಲರ್ ಮೆಷಿನ್ ಅಲ್ಲಿ ಯಾವ ಕಲರ್ ಮೆಷಿನ್ ಅಲ್ಲಿ ಥೆರಪಿ ತಗೊಂಡ್ರೆ ಒಳ್ಳೇದು ಅನ್ನುವಂಥದ್ದು ಒಂದರೆ. ನಿಮ್ಗೆ ಇವರು ಏನ್ ಮಾಡಿದ್ರೆ ನಂಗೆ ಗೊತ್ತು, ಯಾವ ಮೆಷಿನ್ ಖಾಲಿ ಇದೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ, ಸರಿನಾ? ಆದರೆ 2 ಮೆಷಿನ್ ಬೇರೆ ಬೇರೆ ಕೆಲಸ ಮಾಡುತ್ತೆ. ಏನಂತ ತಿಳಿಸ್ಕೊಡ್ತೀನಿ. ಒಂದನೇದು. ಎರಡನೇದು, ಅದರಲ್ಲಿ ಇಂಟೆನ್ಸಿಟಿ ಅಂತ ಇದೆ, ಗೊತ್ತಿದ್ಯಾ? ನೀವು ಕಾಲಿಟ್ಕೊಂಡು ಕಾಲಿಟ್ಕೊಂಡು ಕೂಡ ಒಂದೊಂದೇ ಜಾಸ್ತಿ ಮಾಡ್ತಾರೆ. ಜುಮ್ 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 ಶುರು ಕೂಡಲೇ ಸಾಕು ಅಂತೀರಲ್ಲ, ಅದು ಇಂಟೆನ್ಸಿಟಿ. 1ರಿಂದ ಸ್ಟಾರ್ಟ್ ಆಗುತ್ತೆ, 99 ತನಕ ಇರುತ್ತೆ. ಎಷ್ಟು ಇಟ್ಕೊಂಡು ಥೆರಪಿ ತಗೊಂಡ್ರೆ ಒಳ್ಳೇದು ಅನ್ನುವಂಥದ್ದು 2ನೇ ಕ್ವಶನ್. ಕೆಲವರು ಹೇಳ್ತಾರೆ ಜಾಸ್ತಿ ಇಟ್ಕೊಂಡು ಒಳ್ಳೇದು, ಕೆಲವರು ಹೇಳ್ತಾರೆ ಕಡಿಮೆ ಇಟ್ಕೊಂಡು ಒಳ್ಳೇದು ಅಂತ. ಎಷ್ಟು ಇಟ್ಕೊಂಡು ಒಳ್ಳೇದು ಅನ್ನುವಂಥದ್ದು 2ನೇದು. 3ನೇದು, ಜುಮ್ ಜುಮ್ ಅನ್ನುವಂಥ ಥೆರಪಿನ ಡೈಲಿ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅನ್ನುವಂಥದ್ದು 3ನೇ ಕ್ವಶನ್. 4ನೇ ಕ್ವಶನ್, ಯಾರು ತಗೋಬೇಕು ಯಾರು ತಗೋಬಾರ್ದು ಅನ್ನುವಂಥದ್ದು 4ನೇದು. ಯಾಕೆ? ನಾನು ಅಬ್ಸರ್ವ್ ಮಾಡಿದ್ದೀನಿ ಸುಮಾರು ಕಡೆ ಗಂಡ ಹೆಂಡತಿ ಬರ್ತಾರೆ. ಗಂಡ ಹೇಳ್ತಾರೆ ನಾನು ಸೂಪರ್ ಮ್ಯಾನ್, ನಂಗೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಹೆಂಡತಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಥೆರಪಿ ಬೇಕು ಅಂತ. ಕೆಲವರು ಹೆಂಡತಿ ಬರ್ತಾರೆ, ಗಂಡನ ಕರ್ಕೊಂಡು ಬರ್ತಾರೆ, ಹೇಳ್ತಾರೆ ನಾನು ಸೂಪರ್ ವುಮೆನ್, ನಂಗೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಗಂಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಥೆರಪಿ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವ ಥೆರಪಿ ತಗೊಳ್ಬೇಕು, ಥೆರಪಿ ತಗೊಳ್ಬಾರ್ದು ಅನ್ನೋಂಥದ್ದು 4ನೇದು. 5ನೇದು ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನು? ಎಲ್ಲ ಓಕೆ, ಆದರೆ ಈ ರೀತಿಯಾದಂಥ ಫ್ರೀ ಥೆರಪಿ ಕೊಡ್ತೀರಿ ಯಾಕೆ? ಗೊತ್ತಿಲ್ವಾ? ಎಲ್ಲರಿಗೂ ಯಾರು ಕೇಳಲಿಲ್ಲ ಅಷ್ಟೇ, ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಾನು ಮಾತನ್ನ ಮುಗಿಸ್ತೀನಿ. 1ನೇದು, 2 ಕಲರ್ ಮೆಷಿನ್ ಇದೆ. ಯಾವ ಕಲರ್ ಮೆಷಿನ್ ಥೆರಪಿ ತಗೊಳ್ಬೇಕಂದ್ರೆ
ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಟೆನ್ಸ್ ಮತ್ತೆ EMS ಮತ್ತೆ ಎರಡು ಟೆಕ್ನಾಲಜಿ ಅಂತ ಹೇಳಿದೆ. ಟೆನ್ಸ್ ಅಂತ ಹೇಳಿದ್ರೆ ಪರ್ಪಲ್ ಕಲರ್, EMS ಅಂತ ಹೇಳಿದ್ರೆ ಆರೆಂಜ್ ಕಲರ್. ಅಥವಾ ಈ ಆರೆಂಜ್ ಕಲರ್ ಮೆಷಿನ್ ಏನ್ ಮಾಡುತ್ತಂದ್ರೆ ನಮ್ಮ ಕಾಲಿನಲ್ಲಿರುವಂತಹ ಮಾಂಸಖಂಡಗಳನ್ನ ಮಾತ್ರ ಉತ್ತೇಜನಗೊಳಿಸಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿಸಿ ಮಾಂಸಖಂಡಗಳ ವೀಕ್ನೆಸ್ ಅನ್ನ ಕಡಿಮೆ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಆರೆಂಜ್ ಕಲರ್ ಮೆಷಿನ್. ನರಗಳ ಗೋಜಿಗೆ ಹೋಗಲ್ಲ ಯಾವುದು ಆರೆಂಜ್ ಕಲರ್ ಮೆಷಿನ್. ಅದಕ್ಕೋಸ್ಕರ 40-45 ವರ್ಷದ ಒಳಗಡೆ ಥೆರಪಿ ತಗೊಳ್ಳದಿದ್ರೆ ಆರೆಂಜ್ ಕಲರ್ ಮೆಷಿನ್ ಥೆರಪಿ ತಗೊಳ್ಬೇಕು. ಅರ್ಥ ಆಗಿದೆಯಾ? ಎರಡನೇದು ಪರ್ಪಲ್ ಕಲರ್ ಮೆಷಿನ್ ಇದೆಯಲ್ಲ ಅದಕ್ಕೆ ಟೆನ್ಸ್ ಅಂತಲ್ಲಿ ಕರೀತಾರೆ, TENS ಟೆನ್ಸ್ ಅಂತಲ್ಲಿ ಕರೀತಾರೆ. ಅದು ಏನ್ ಮಾಡುತ್ತಂದ್ರೆ ನಮ್ಮ ಕಾಲಿನಲ್ಲಿರುವಂತಹ ಮಾಂಸಖಂಡಗಳನ್ನ ಉತ್ತೇಜನಗೊಳಿಸೋದ್ರ ಜೊತೆಗೆ ನರ್ವ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ ಅನ್ನ ಕಡಿಮೆ ಮಾಡುವುದರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನರಗಳ ಹಾಗೂ ರಕ್ತ ಸಂಚಾರ ಎರಡೂ ಮೇಲೆ ಕೆಲಸ ಮಾಡೋದ್ರಿಂದ 45 ವರ್ಷ ಆದವರು ಥೆರಪಿ ತಗೊಳ್ಳದಿದ್ರೆ ಪರ್ಪಲ್ ಕಲರ್ ಮೆಷಿನ್ ಅಲ್ಲೇ ಥೆರಪಿ ತಗೊಳ್ಬೇಕು. ಅರ್ಥ ಆಗಿದೆಯಾ? ಅದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಯಾಕಂತ ಹೇಳಿದ್ರೆ ಈಗ ಒಂದು ಹೊಸ ರೀತಿಯಾದಂತ ಮೆಷಿನ್ ಇನ್ವೆಂಟ್ ಮಾಡಿದ್ದಾರೆ. ಹೊಸ ರೀತಿಯಾದಂತ ಮಷಿನ್ ಇನ್ವೆಂಟ್ ಮಾಡಿದ್ದಾರೆ. ಅದು ಹೇಗಂತ ಹೇಳಿದ್ರೆ ಒಂದೇ ಮೆಷಿನ್ ಅಲ್ಲಿ ಎರಡು ಟೆಕ್ನಾಲಜಿ ಹಾಕ್ಬಿಟ್ಟಿದ್ದಾರೆ. P1 ಮತ್ತೆ P2 ಅಂತ ಮಾಡಿದರೆ ಪ್ರೋಗ್ರಾಮ್ 1 ಪ್ರೋಗ್ರಾಮ್ 2 P1 ಅಂತ ಗೊತ್ತಿದ್ರೆ ಆರೆಂಜ್ ಕಲರ್ ಮೆಷಿನ್ ಅಲ್ಲಿ ಏನ್ ಥೆರಪಿ ಇರ್ತದೆ ಅದಾಗುತ್ತೆ. ಪ್ರೋಗ್ರಾಮ್ 2 P2 ಅಂತ ಗೊತ್ತಿದ್ರೆ ಪರ್ಪಲ್ ಕಲರ್ ಮೆಷಿನ್ ಅಲ್ಲಿ ಏನ್ ಥೆರಪಿ ಇರ್ತದೆ ಅದಾಗುತ್ತೆ. ಎರಡೂ ಮೆಷಿನ್ಗಳು ಒಂದೇ ಟೆಕ್ನಾಲಜಿಯಲ್ಲಿ ಒಂದೇ ಮೆಷಿನ್ ಅಲ್ಲಿ ಕಂಬೈನ್ ಆಗಿ ಬಂದಿದೆ. ಅದ್ರ ಜೊತೆಗೆ ಅದ್ರ ಜೊತೆಗೆ ಮತ್ತೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಈಗ ಬಂದಿರುವಂತಹ ಮೆಷಿನ್ ಬ್ಯಾಟ್ರಿ ಆಪರೇಟೆಡ್ ಆಗುತ್ತೆ. ಬ್ಯಾಟ್ರಿ ಅದು ಎಷ್ಟು ದೊಡ್ಡ ಬ್ಯಾಟ್ರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಗಡಿಯಾರಕ್ಕೆ ರಿಮೋಟ್ಗೆಲ್ಲ ಹಾಕ್ತಿರೋ ಸಣ್ಣ ಸೆಲ್ಲು, ಆ ಸಣ್ಣ ಸೆಲ್ಲನ್ನು ಮೆಷಿನ್ಗೆ ಹಾಕಿದ್ರೆ ಈ ಒಂದು ರೀಚಾರ್ಜಬಲ್ ಬ್ಯಾಟ್ರಿ ಸೆಲ್ ಅಂತ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದಾರೆ. ಮೆಷಿನ್ ತಗೊಂಡೋಗಿ ಚಾರ್ಜಿಗೆ ಇಟ್ಟಾಯ್ತು, ಚಾರ್ಜ್ ಫುಲ್ ಆದ್ಮೇಲೆ ಕನೆಕ್ಷನ್ ತೆಗೆದು ಎಲ್ಲ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡ್ಲಿಕ್ಕೆ ಇದಾಗುತ್ತೆ. ಅದ್ರ ಜೊತೆಗೆ ಎಷ್ಟು ಪವರ್ ಕನ್ಸ್ಯೂಮ್ ಆಗುತ್ತಂದ್ರೆ ನಿಮ್ಮ ಮನೆಯಲ್ಲಿರುವಂತ ಗಡಿಯಾರ ಎಷ್ಟು ಪವರ್ ನ ಕನ್ಸ್ಯೂಮ್ ಮಾಡುತ್ತೆ ಅಷ್ಟು ಪವರ್ ಅಲ್ಲಿ ಥೆರಪಿ ರನ್ ಆಗುತ್ತೆ. ಅರ್ಥ ಆಗಿದೆ? ಕೆಲವರೆಲ್ಲ ಕರೆಂಟ್ ಥೆರಪಿ ಅಂತ ಹೇಳ್ತಾ ಇದ್ರು, ಅವರಿಗೆ ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ಟೆಕ್ನಾಲಜಿಯಲ್ಲಿ ಥೆರಪಿ ಕೆಲಸ ಮಾಡುತ್ತೆ ಅಂತ. ತುಂಬಾ ಮಿನಿಮಲ್ ಅಂದ್ರೆ ಮಿನಿಮಲ್. ಇದು ಆ ಫ್ರೀಕ್ವೆನ್ಸಿ ಇದೆಲ್ಲ ಟೆನ್ಸ್ ಮತ್ತೆ EMS ಅನ್ನುವಂಥ ಫ್ರೀಕ್ವೆನ್ಸಿಗಳು ನಾವು ರೆಡಿ ಮಾಡಿದ್ದಲ್ಲ, ಅದು ಮೆಡಿಕಲಿ ರೆಡಿ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿಗಳು. ಅದರಲ್ಲಿ ಪ್ರೋಗ್ರಾಮಿಂಗ್ ಹಾಕಿರ್ತಾರೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ಪ್ರೋಗ್ರಾಮ್ ಚೇಂಜ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದ್ರ 30 ನಿಮಿಷದಲ್ಲಿ 30 ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಒಂದೊಂದು ಪ್ರೋಗ್ರಾಮ್ಗಳು ಒಂದೊಂದು ಅಂಗಾಂಗಗಳನ್ನ ಇಂಡಿಕೇಶನ್ ಮಾಡಿ ರೆಡಿ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳು. 30 ನಿಮಿಷ ಥೆರಪಿ ಆಗ್ಬೇಕಾದ್ರೆ ದೇಹದಲ್ಲಿರುವಂಥ ಎಲ್ಲ ಭಾಗಗಳಿಗೂ ಬೇಕಾಗುವಷ್ಟು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ನಮಗೆ ಥೆರಪಿ ಅನ್ನೋದು ಸಹಾಯ ಮಾಡುತ್ತೆ. ಅರ್ಥ ಆಗಿದೆ? ಎರಡನೇದು ಎಷ್ಟು ಇಂಟೆನ್ಸಿಟಿ ಇಟ್ಕೋಬೇಕಂದ್ರೆ ನಾವು ಕಾಲು ಇಟ್ಕೊಂಡಾಗ ಕಾಲುಗಳು ನಿಧಾನ ಜುಂಟು ಅಂತಲ್ಲಿ ಸ್ಟಿಮ್ಯುಲೇಟ್ ಆಗ್ತಿರುವಂತ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಅಷ್ಟು ಇಟ್ಕೊಂಡ್ರೆ ಸಾಕು. ಅಂದ್ರೆ ಕಾಲ ನೋಡ್ಕೊಳ್ಳಿ. ಥೆರಪಿ ತಗೊಳ್ಬೇಕಾದ್ರೆ ಕಾಲ ಬೆರಳ ಮೇಲ್ಗಡೆ ಇರುವಂತ ನರ, ಇಲ್ಲಿರುವಂತ ನರ ನಿಧಾನ ಜುಂಟು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಥೆರಪಿ ಸರಿಯಾಗಿ ಆಗ್ತಾ ಇದೆ ಅಂತ ಅರ್ಥ. ಕೆಲವೊಬ್ಬರು ಇಷ್ಟು ಇಟ್ಕೊತಾರೆ. ಇಷ್ಟು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು 6 ತಿಂಗಳಿಂದ ಮಂಡ್ಯದಲ್ಲಿ ಒಂದು ಬ್ರಾಂಚ್ ಹೋಗಿದ್ದೆ. ಮಂಡ್ಯ ಪಕ್ಕದಲ್ಲಿ ಇಬ್ರು ಕೂತಿದ್ರು. ಇಬ್ರು ಫ್ರೆಂಡ್ಸು, 58 ವರ್ಷ ವಯಸ್ಸು ಇಬ್ಬರಿಗೆ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಇನ್ನೊಬ್ರ ಹತ್ರ ಮಾತಾಡ್ತಾ ಇದ್ದೆ. ಒಬ್ರು 9 ಇಂಟೆನ್ಸಿಟಿಯಲ್ಲಿ ಥೆರಪಿ ತಗೊಳ್ತಾ ಇದ್ರು. ಎಷ್ಟಲ್ಲಿ 9. ಅವ್ರ ಕಾಲ ಹೆಂಗಾಗ್ತಿತ್ತು ಅಂದ್ರೆ ಹಿಂಗೆ ಆಗ್ತಾ ಇದ್ರು 9ಗೆ. ಪಕ್ಕದಲ್ಲಿ ಮತ್ತೊಬ್ರು ಕೂತಿದ್ರು, ಅವರು 94 ಇಟ್ಕೊಂಡು ಥೆರಪಿ ತಗೊಳ್ತಾ ಇದ್ರು. 94. ನಾನು ಈ ಕಡೆ ಕೂತಿದ್ದೆ. ಅವ್ರು ಹೇಳ್ತಾರೆ, ಯಾರು 94 ಇಟ್ಕೊಂಡವ್ರು ಹೇಳ್ತಾ ಇದ್ರು, ನೀನೆಲ್ಲಿ ವೀಕ್ ಮಾಡಯ್ಯ, 9 ಇಟ್ಕೊಂಡು ದೆವ್ವ ಬಂದಿರ್ತಾರ ಹಿಂಗೆ ಮಾಡ್ತಾ ಇದೆಯಾ. ನಾನು ನೋಡು 94 ಇಟ್ಕೊಂಡಿದ್ದೀನಿ, ನಂಗೆ ಏನೂ ಆಗಲ್ಲ ಅಂದ್ರು. ನಾನು ಇಲ್ಲಿ ತಂದ್ಕೊಂಡು ಎದುರುಗಡೆ ಕೂತ್ಕೊಂಡೆ. ಸರ್ 94 ಇಟ್ಕೊಂಡಿದ್ದೀರಾ ಕೇಳಿದೆ. ಅವ್ರು ಹೇಳ್ತಾರೆ, ಸರ್ ನೋಡಿ ಈ ಪಕ್ಕದಲ್ಲಿ ಕೂತಿದ್ರಲ್ಲ ಇವರು ನಾನು ಕ್ಲಾಸ್ಮೇಟು ಫ್ರೆಂಡ್ಸು, 58 ವರ್ಷ ನೋಡಿ ಎಷ್ಟು ವೀಕ್ ಆಗವನಂದ್ರೆ 9ನೇ ತಡ್ಕೊಳಕ್ಕಾಗಲ್ಲ. ನಾನು ನೋಡಿ 94 ಇಟ್ಕೊಂಡಿದ್ದೀನಿ, ನಂಗೆ ಏನೂ ಆಗಲ್ಲ, ನೀವು ಬೇಕಾದ್ರೆ 99 ಮಾಡಿ ಅಂದು. ನಾನು 99 ಮಾಡಿದೆ. ಆಮೇಲೆ ಕೇಳಿದೆ 99 ಅಂದ್ರೆ ಏನು, 9 ಅಂದ್ರೆ ಏನು ಅಂತೇಳಿ. ಅವ್ರು ಏನಾಗ್ತಾರೆ, 99 ಅಂದ್ರೆ ಸ್ಟ್ರಾಂಗು, 9 ಅಂದ್ರೆ ವೀಕು ಅಂತ. ನಾನು ಸರ್ ಹಂಗಲ್ಲ. ಒಂದು ಇಂಟೆನ್ಸಿಟಿ ಕಾಲಲ್ಲಿ ಶುರುವಾದ ಕೂಡಲೇ ಇನ್ಫಾರ್ಮೇಶನ್ ಬರ್ಬೇಕು. ಎಲ್ಲಿಗೆ? ಬ್ರೈನಿಗೆ. ಏನೋ ಆಗ್ತಾ ಇದೆ ನೋಡು ಅಂತ. ಅವ್ರಿಗೆ 9 ಇಟ್ಟಿದ್ದೀನಿ, ಕರೆಕ್ಟ್ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ. ಅವ್ರಿಗೆ ಕಾಲು ಹಿಂಗಿಂಗ್ ಆಗ್ತಿದೆ, ಕರೆಕ್ಟ್ ಇದೆ. ನಿಮಗೆ 99 ಇಟ್ಟಿದ್ದೀನಿ, ಅದ್ರ ಅರ್ಥ ಏನು ಗೊತ್ತಾ ಕೇಳಿದೆ. ಏನು ಕೇಳಿದ್ರು,
ಒಂದು ಇಂಟೆನ್ಸಿಟಿ ಇಟ್ಟಾಗ ಎಷ್ಟು ಕೆಲಸ ಆಗುತ್ತೆ ಅದರ 99 ಪಟ್ಟು ಕೆಲಸ ಕಾಲಲ್ಲಿ ಆಗ್ತಾ ಇದೆ. ಆದ್ರೆ ಇನ್ಫಾರ್ಮೇಶನ್ ಮೇಲ್ ಬರಲ್ಲ ಅಂದ್ರೆ ಕಾರಣ ಏನು ಗೊತ್ತಾ ಕೇಳಿದ್ರೆ ಏನು ಕೇಳಿದ್ರು ಏನಿಲ್ಲ, ಕೆಳಗಡೆಯಿಂದ ಮೇಲ್ಗಡೆ ಕನೆಕ್ಷನ್ ಇಲ್ಲ ಅಂತೇಳಿ ಅರ್ಥ. ಅದಕ್ಕೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಗ್ಯಾಂಗ್ರೀನ್ ಅಂತಾರೆ ಸರ್. ಅಂದೆ ವೈಟ್ ಇದ್ರು 2 ನಿಮಿಷದಲ್ಲಿ ಮುಖ ಕೆಂಪು ಬಿಡ್ತು. ನಿಜವಾಗ್ಲೂ ಓದಕ್ಕಾದ್ರು ಆಮೇಲೆ ಒಪ್ಕೊಂಡ್ರು. ಅವ್ರು ಹೇಳಿದ್ರು ಸರ್ ನನಗೆ ಡೌಟ್ ಇತ್ತು, ಕಳೆದ 1 ವರ್ಷದಲ್ಲಿ 9 ಜೋಡಿ ಚಪ್ಪಲಿ ಕಳೆದು ಹೋಗಿದೆ ಅಂದ್ರು. ಹೆಂಗೆ ಮನೆಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗ್ತಾರಂತೆ, ವಾಪಸ್ ಬರ್ಬೇಕಾದ್ರೆ ಕಾಲಲ್ಲಿ ಚಪ್ಪಲಿ ಇರಲ್ಲ. ಎಲ್ಲಿ ಹೋಗಿದೆ, ಉದುರಿ ಹೋಗಿದ್ಯಾ, ಕಾಲಲ್ಲಿದ್ಯಾ ಅವ್ರಿಗೆ ಗೊತ್ತಾಗಲ್ಲ. ಸೆನ್ಸೇಷನ್ ಅವ್ರು ಹೇಳಿದ್ರು ಚಪ್ಪಲಿ ಇದೆ ಇಲ್ವೋ ಅಂತ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಇಂಡಿಕೇಶನ್ ಮೊದಲೇ ಸಿಕ್ಕಿದೆ, ನೀನೇ ಅದನ್ನ ಸರಿ ಮಾಡ್ಕೊಂಡಿಲ್ಲ ಅಂತೇಳಿ. ಹೌದಿರ್ಬೋದು ಅಂತ ಹೇಳಿ ಮೆಷಿನ್ ತಂದು ಇಲ್ಲಿಟ್ಟು ಕೈ ಹಿಡಿಯುತ್ತೆ, ಕೈ ಇಡ್ಬೋದು ಮೆಷಿನ್ ಮೇಲೆ. ಕೈ 99 ಇರ್ತೀವಿ ಗೊತ್ತಾಗ್ತಿಲ್ಲ ಎಪ್ಪಗೆ 99. ಕೈ ಎಷ್ಟು ಸೆನ್ಸಿಟಿವ್ ಅಂದ್ರೆ ಕಾಲಿನ 10 ಪಟ್ಟು ಸೆನ್ಸಿಟಿವ್. ಕೈ ಕಾಲಿಗೆ 10 ಇಟ್ಕೊಂಡ್ರೆ ಕೈ 1ಕ್ಕೆ ಆಗ್ಬೇಕು, ಕಾಲಿಗೆ 90 ಇಟ್ಕೊಂಡ್ರೆ ಕೈ 9ಕ್ಕೆ ಆಗ್ಬೇಕು. ಅರ್ಥ ಆಗ್ತಿದೆಯಲ್ಲ, ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಕೈಗೆ 99 ಇಟ್ಟಿದೀವಿ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದೆ ಮೆಡಿಕಲ್ ಏನೋ ಪ್ರಾಬ್ಲಮ್ ಇರ್ಬೋದು, ಹಾಸ್ಪಿಟ್ಲಿಗೆ ಹೋಗಿ ಒಂದು ಸರಿ ಚೆಕ್ ಮಾಡಿಸ್ಕೊಂಡು ಬರೋದು ಒಳ್ಳೇದು ಅಂತ. 4 ದಿನ ಬಿಟ್ಟು ಬೆಂಗಳೂರಲ್ಲಿ ರಾಮಯ್ಯ ಹಾಸ್ಪಿಟಲ್ ಅಂತಿದೆ ಬಂದ್ರು, ಚೆಕ್ ಮಾಡಿಸಿದ್ರು, ರಿಪೋರ್ಟ್ ಕಳಿಸಿದ್ರು. ರಿಪೋರ್ಟಲ್ಲಿ ಏನು ಮೆನ್ಷನ್ ಮಾಡಿದ್ರು ಅಂದ್ರೆ ದೇಹದಲ್ಲಿರುವಂತಹ ಸೆನ್ಸರಿ ನರ್ವ್ ಸಿಸ್ಟಮ್ ಕೊಲಾಪ್ಸ್ ಆಗಿದೆ, 1 ವಾರ 10 ದಿನದೊಳಗಡೆ ಸ್ಟ್ರೋಕ್ ಆಗುವಂತ ಲಕ್ಷಣ ಕಾಣಿಸ್ತಾ ಇದೆ ಅಂತ ಹೇಳಿ. ಇವ್ರಿಗೆ ರಿಪೋರ್ಟ್ ನೋಡಿ ಅವ್ರನ್ನ ಭಯ ಶುರುವಾಯ್ತು. ಫೋನ್ ಮಾಡಿದಾಗ ಬರೋ ಅಂತ ಹೇಳ್ತಾರೆ. ಸರ್ ಏನ್ ಮಾಡೋದು, ಯಾವ ಟ್ಯಾಬ್ಲೆಟ್ ತಗೊಳ್ಳೋದು ಕೇಳಿದ್ರು. ನಾನು ಹೇಳಿದೆ ನರಗಳ ವೀಕ್ನೆಸ್ ಅನ್ನ ಟ್ಯಾಬ್ಲೆಟ್ ಇಂದ ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂದು ಕೆಲಸ ಮಾಡಿ, ನಾಳೆಯಿಂದ ಸ್ವಲ್ಪ ವಾಕಿಂಗ್ ಶುರು ಮಾಡಿ, ಒಂದು ದಿನಕ್ಕೆ 4-5 ಕಿಲೋಮೀಟರ್ ವಾಕಿಂಗ್ ಮಾಡಿ, ನಿಮ್ಗೆ ರಿಸಲ್ಟ್ ಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ. ಬೇಕಾದ್ರೆ ದಿನಕ್ಕೆ 3 ಥೆರಪಿ ಯೂಸ್ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, 4 ತಿಂಗಳಲ್ಲಿ ಸರಿ ಆಗ್ತೀರಾ ಅಂತ. ಆಯ್ತು ಓಕೆ ಅಂತ ಹೇಳಿ ಮೆಷಿನ್ ತಗೊಂಡು ಹೋದವರು ನನಗೆ 98 ಡೇಸ್ ಬಿಟ್ಟು ಕಾಲ್ ಮಾಡಿದ್ರು, 98 ದಿನ ಬಿಟ್ಟು. ಹೆಂಗೆ ಹೇಳಿದ್ರಂದ್ರೆ ಸರ್ ಊಟ ನಾನು ಮಿಸ್ ಮಾಡ್ತೀನಿ, ಆದರೆ ವಾಕಿಂಗ್ ಮಾತ್ರ ಮಿಸ್ ಮಾಡ್ತಾ ಇಲ್ಲ, ದಿನಕ್ಕೆ 3 ಥೆರಪಿ ತಗೋತಾ ಇದ್ದೀನಿ. ಆವಾಗ 99 ನೀವು ನೋಡಿದಿರಲ್ಲ, ಏನೂ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ, 10-11 ಇಟ್ಟರೆ ನನ್ನ ಫ್ರೆಂಡಿಗೆ ಆಗ್ತಾ ಇತ್ತು, ಹಂಗೆ ಜುಮ್ ಆಗ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಅಂತ ಹೇಳಿದ್ರು. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಅವಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ರಿ ಅನ್ಸುತ್ತೆ ಸರ್, ಅದಕ್ಕೆ 99 ಇಟ್ಟು ಗೊತ್ತಾಗ್ತಾ ಇರಬೇಕು. ಈಗ ಥೆರಪಿ ತಗೊಂಡು ನಡೆದು ವೀಕ್ ಆಗಿರ್ಬೇಕು, ಅದಕ್ಕೋಸ್ಕರ ಗೊತ್ತಾಗ್ತಾ ಇದೆಯಾ ಕೇಳಿದೆ. ಅವ್ರು ಏನಂತಾರೆ ಸರ್ ದಯವಿಟ್ಟು ತಮಾಷೆ ಮಾಡಬೇಡಿ, ರಿಪೋರ್ಟ್ ಬಂದಾಗ 1 ವಾರ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರು ಭಯಕ್ಕೆ. ನಾನು ಆ ವಿಚಾರದಲ್ಲಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲ ಆರೋಗ್ಯದ ವಿಚಾರದಲ್ಲಿ ಅದೇ ರೀತಿಯಾದಂಥ ಒಂದು ಧೋರಣೆ ಹೊಂದಿರ್ತೀವಿ. ಯಾಕೆ ಯಾರಾದ್ರೂ ಬಂದ್ರು ಹೆಂಗಿದ್ದೀರಾ ಕೇಳಿದ್ರೆ ನಾವೊಂದು ಡೈಲಾಗ್ ಹೇಳ್ತೀವಿ, ಏನು ದೇವರ ದಯೆಯಿಂದ ಇಲ್ಲಿ ತನಕ ಚೆನ್ನಾಗಿದ್ದೀವಿ, ಮುಂದೆ ಏನಾದ್ರು ಬಂದ್ರೆ ನೋಡ್ಕೊಳ್ಬೇಕು ಅಂತ. ಅರ್ಥ ಆಗ್ತಿದ್ಯಾ? ಮುಂದೆ ಏನಾದ್ರು ಬಂದ್ರೆ ನೋಡ್ಕೊಳ್ಳಿಕ್ಕೆ ಚಾನ್ಸ್ ಇದೆಯಾ? ಮುಂದೆ ಏನಾದ್ರು ಬಂದ್ರೆ ಅನುಭವಿಸ್ಬೇಕು ಅಂತ ನೋಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಮುಂದೆ ಏನಾದ್ರು ಬರಬಾರ್ದು ಅಂತ ಹೇಳಿದ್ರೆ ಇವತ್ತಿಂದ ನೋಡ್ಕೊಳ್ಳಕ್ಕೆ ಶುರು ಮಾಡದೆ ಹೋದಂತ ಹೇಳಿದ್ರೆ ಮುಂದೆ ಏನಾದ್ರು ಬಾರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯವೇ ಭಾಗ್ಯ ಮಾತ್ರ ಅಲ್ಲ, ಆರೋಗ್ಯವೇ ಮಹಾಭಾಗ್ಯ. ಅದಕ್ಕೋಸ್ಕರ ನೀವೆಲ್ಲ ನಾಳೆಯಿಂದ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ಆರೋಗ್ಯಕ್ಕೋಸ್ಕರ ಡೈಲಿ 1 ಗಂಟೆ ಟೈಮನ್ನು ಕೊಡ್ಬೇಕು. ಯಾರಿಗೋಸ್ಕರ? ನಿಮಗೋಸ್ಕರ. ಎಲ್ಲರಿಗೂ ಟೈಮ್ ಕೊಡ್ತಾ ಇದ್ದೀವಿ ಇಷ್ಟು ಟೈಮು. ನಾಳೆಯಿಂದ ನಮಗೋಸ್ಕರ ಆರೋಗ್ಯಕ್ಕೋಸ್ಕರ ಡೈಲಿ 1 ಗಂಟೆ ಟೈಮನ್ನು ಕೊಟ್ಟು ಶುರು ಮಾಡಿ ನೋಡಿ. 4-5 ತಿಂಗಳೊಳಗಡೆ ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೇಂಜಸ್ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಕೆಪಾಸಿಟಿ ಇದೆ. ಆದ್ರೆ ನೀವು ನಿಮಗೆ ಟೈಮ್ ಕೊಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ಕೆಲವರೆಲ್ಲ ಹೇಳ್ತಾರೆ ಸರ್ ನನ್ನ ಹತ್ರ ದುಡ್ಡಿದೆ, ಏನಾದರೂ ಆದ್ರೆ ನಾನು ನೋಡ್ಕೋತೀನಿ ಅಂತೇಳಿ. ಏನ್ರಿಂದ? ದುಡ್ಡಿಂದ ಆರೋಗ್ಯನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯಕ್ಕೆ ಟೈಮ್ ಕೊಟ್ಟರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ವಿನಃ ದುಡ್ಡು ಕೊಟ್ಟರೆ ಆರೋಗ್ಯ ಚೆನ್ನಾಗಿರಲ್ಲ. ಅರ್ಥ ಆಗ್ತಿದೆಯಾ? ಇದು 1ನೇದು. 2ನೇದು, ಕೆಲವೊಬ್ಬರಿಗಿರುತ್ತೆ ನಂಗೆ ಏನಾದ್ರು ಆದ್ರೆ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಜನ ಇದ್ದಾರೆ ಅಂತ. ಜನ ಇದ್ದಾರೆ ಸರಿ, ಎಷ್ಟು ದಿನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಕೊಡೋದ್ರ ಮೂಲಕ ನಾನು ಮಾತನಾಡಿಸ್ತೀನಿ. ನೋಡಿ, ನಮ್ಮ ಊರಲ್ಲಿ ಒಬ್ರು ಪಂಚಾಯತ್ ಪ್ರೆಸಿಡೆಂಟ್ ಇದ್ರು. ಹಳೆ ಸ್ಟೋರಿ ಅಲ್ಲ, ಹೊಸ ಸ್ಟೋರಿ, ಫ್ರೆಶ್ ಸ್ಟೋರಿ. ನಮ್ಮ ಊರಲ್ಲಿ ಒಬ್ರು ಪಂಚಾಯತ್ ಪ್ರೆಸಿಡೆಂಟ್ ಇದ್ರು. 5 ತಿಂಗಳ ಹಿಂದೆ ಅವರು ಎಷ್ಟು ಬ್ಯುಸಿ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ರೆ ರಾತ್ರಿ 10 ಗಂಟೆ ಮಲಗ್ತಾರೆ. 5 ನಿಮಿಷಗಳು ಮೊಬೈಲ್ ಕೆಳಗಡೆ ಇಡಲ್ಲ. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಒಳಗಡೆ ಮೊಬೈಲ್ ಹಾಕ್ತಾರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಸ್ಪೀಕರ್ ಮಾತಾಡ್ತಾರೆ 24 ಗಂಟೆ. ಎಷ್ಟು ಬ್ಯುಸಿ ಅಂದ್ರೆ ಯಾರಿಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯುಸಿ. ದುಡ್ಡಿದೆ, ಜನ ಸಂಪರ್ಕ ಇದೆ, ಎನಿ ಟೈಮ್ ಬ್ಯುಸಿ. ನಾನೊಂದು 57-58 ವರ್ಷ ವಯಸ್ಸು. ನಾನು ಅವ್ರಿಗೆ ಏನು ಹೇಳಿದ್ದೆ ಅಂತ ಹೇಳಿದ್ರೆ, ಏಜ್ ಆಗ್ತಾ ಇದೆ, ಇಷ್ಟೊಂದು ಬ್ಯುಸಿ ಒಳ್ಳೇದಲ್ಲ, ಆರೋಗ್ಯಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡ್ಬೋದಾ
ಅವ್ರು ಒಂದೇ ಮಾತಾಡಿದ್ರು, ಮಗ ನೀನೇನು ಟೆನ್ಷನ್ ತಗೋಬೇಡ, ನಂಗೆ ಏನಾದ್ರು ಆಯ್ತು ಅಂತ ತಿಳ್ಕೊ, ನಮ್ಮ ಮನೇಲಿ ನನ್ನನ್ನ ಹೂ ತರ ನೋಡ್ಕೊಳ್ಳಿಕ್ಕೆ ಜನ ಇದ್ದಾರೆ ಅಂತ ಹೇಳಿದ್ರು. ಯಾವ ತರ? ಹೂ ತರ, ಹೂ 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 ಫ್ಲವರ್. ಏನೋ ದೇವರ ಇಚ್ಛೆ ಏನೋ ಗೊತ್ತಿಲ್ಲ, 5 ತಿಂಗಳ ಹಿಂದೆ ಬೈಕಲ್ಲಿ ಹೋಗ್ತಾ ಇದ್ರು, ಸ್ಟ್ರೋಕ್ ಹೊಡ್ಬಿಟ್ಟು ಬೈಕಿಂದ ಕೆಳಗಡೆ ಬಿದ್ರು, ಕಂಪ್ಲೀಟ್ ಮಲ್ಕೊಂಡಲ್ಲೇ ಮಣಿಪಾಲ್ ಹಾಸ್ಪಿಟಲ್ 2.5 ತಿಂಗಳಿದ್ರು. 5.5 ಲಕ್ಷ ಖರ್ಚಾಯಿತು. ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ರಂಜನ್ ಶೆಟ್ಟಿ ಅಂತ ಇದ್ದಾರೆ, ಅವರು ನಮ್ಮ ದೂರದ ಸಂಬಂಧಿ. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಕಂಡೀಷನ್ ತುಂಬಾ ಇದಿದೆ, ಯಾವ ಕಾರಣಕ್ಕೂ ಸರಿಯಾಗಲ್ಲ, ಇನ್ನು ಮೇಲೆ ಮಲ್ಕೊಂಡಲ್ಲೇ, ಅದಕ್ಕೋಸ್ಕರ ಮನೆಗೆ ಕರ್ಕೊಂಡು ಹೋಗಕ್ಕೆ ಹೇಳಿ, ಸುಮ್ಮನೆ ದುಡ್ಡು ಖರ್ಚಾಗತ್ತೆ. ಆಯ್ತು ಓಕೆ, ನಾನು ಫೋನ್ ಮಾಡಿ ಹೇಳಿದೆ, ಮನೆಗೆ ಬಂದರು. ಸ್ಟಾರ್ಟಿಂಗಲ್ಲಿ ಮನೆಗೆ ಬಂದು ಕರ್ಕೊಂಡು ಬಂದಿದ್ದಾರೆ, ಮನೆಯಲ್ಲಿ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ. ಯಾರು? ಫ್ರೆಂಡ್ಸು ಎಲ್ಲ ಫ್ರೆಂಡ್ಸ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. 10-12 ದಿನ ಆಗ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಕಡಿಮೆ. 15-20 ದಿನ ತನಕ ರಿಲೇಟಿವ್ಸ್ ಎಲ್ಲ ಬಂದ್ರು. 15-20 ದಿನ ಆದ್ಮೇಲೆ ರಿಲೇಟಿವ್ಸ್ ಎಲ್ಲ ಖಾಲಿ ಆದ್ರು. ನಾನು 24ನೇ ದಿನ ಹೋಗಿದ್ದೆ, ಮಲ್ಕೊಂಡಿದ್ರು. ಅಮೇರಿಕಾದಿಂದ ಅಲ್ಲ, ಚೈನಾದಿಂದ ಬೆಡ್ ತರಿಸಿದ್ರು. ಮಲ್ಕೊಂಡು ಬೆಡ್ ಇದೆಯಲ್ಲ, ಅವರು ಸರಿ ಇದ್ದಾರೆ ತರಿಸಿದ್ರು. 1,85,000 ಕೊಟ್ಟಿದ್ದಾರಂತೆ. ರೆಡ್ ಕಲರ್ ಬೆಡ್ಡು, ಕಾಟಲ್ಲ, ಬರೀ ಬೆಡ್ಡಿಗೆ 1,85,000 ಕೊಟ್ಟಿದ್ದಾರಂತೆ. ಮಲ್ಕೊಂಡಿದ್ರು. ಸುತ್ತಲೂ 9 ಜನ ಇದ್ರು. ಯಾರು? 3 ಜನ ಮಕ್ಕಳು, ಅವರ ಗಂಡ ಹೆಂಡತಿಯರು, ಆಮೇಲೆ ಅಣ್ಣ ತಮ್ಮ 2 ಇದ್ದಾರೆ, ಅವ್ರ ಹೆಂಡತಿ, ಒಟ್ಟಿಗೆ 9 ಜನ ಇದ್ರು. ನಾನು ಹೇಳಿದೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆವಾಗಲೇ ನಾನು ಹೇಳಿದ್ದೆ, ಆದ್ರೂ ಕೇಳಲಿಲ್ಲ. ನೋಡಿ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ನಾನು ಬೆಂಗಳೂರಿಗೆ ಬರೋದಿತ್ತು, ಬಂದೆ. 1 ತಿಂಗಳು 25 ದಿನ ಬಿಟ್ಟು ಊರಲ್ಲಿ ಒಂದು ಮದುವೆ ಇತ್ತು, ವಾಪಸ್ ಹೋಗಿದ್ದೆ. 1 ತಿಂಗಳು 25 ದಿನ ಮನೆಯಲ್ಲಿ ಅವ್ರ ಮನೆಗೆ ಹೋದೆ ನೋಡೋಣ ಅಂತೇಳಿ. ಅವ್ರ ಮಿಸ್ಸಸ್ ಕಸ ಕೊಡ್ತಾ ಇದ್ರು ಹೊರಗಡೆ. ನಾನು ಕೇಳಿದೆ, ನೀವಿಲ್ಲಿದ್ದೀರಲ್ಲ, ಅಪ್ಪ ಎಲ್ಲಿ? ಅಮ್ಮ ಒಂದೇ ಮಾತಾಡಿದ್ದೆ, ಏನೋ ಓ ಆ ಕೋಣೆಯಲ್ಲಿ ಬಿದ್ಕೊಂಡಿದ್ದೀರೋ ನಾನು ಒಂದೇ ಮಾತು, ಓ ಆ ಕೋಣೆಯಲ್ಲಿ ಬಿದ್ಕೊಂಡಿದ್ದೆ ಅಂತ ನಾನು ಹೇಳಿದೆ. ಹಂಗೆ ಹೇಳ್ಬೇಡಿ, 5.5 ತಿಂಗಳ ಹಿಂದೆ ನಾನು ನಿಮ್ಮ ಯಜಮಾನ್ರಿಗೆ ಹೇಳಿದ್ದೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ನನಗೆ ಏನಾದ್ರು ಆದರೆ ನಮ್ಮ ಮನೆಯಲ್ಲಿ ಹೂ ತರ ನೋಡ್ಕೊಳ್ಳಿ ಜನ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಅವಾಗ ಅಮ್ಮ ಹೇಳಿದ್ರು, ಇರು ಚಾಕ್ರಿ ಮಾಡಿ ಸಾಕಾಗ್ಬಿಟ್ಟಿದೆ, ಡೈಲಿ ಸಾವರಿಗೆ ಅಳೋರು ಯಾರು ಅಂತ ಕೇಳ್ಬಿಟ್ರು. ಆಯ್ತು, ಸ್ಟೋರಿ ಮುಗ್ದಿಲ್ಲ, ಇನ್ನೂ ಇದೆ. ಒಳಗಡೆ ಹೋಗಿ ನೋಡ್ತೀನಿ, 1,85,000 ರೂಪಾಯಿ ಬೆಡ್ ಇಲ್ಲ. ನಾನು ಚಾಕ್ರಿ ನಂಬಿದ್ರು. ನಾನು ಕೆಲಸಕ್ಕೆ ಹೋಗಿ ಹುಡುಗ ಇಟ್ಟಿದ್ರು. ಹುಡುಗನ ಕರೆದೆ, ಬೆಡ್ ಏನಾಯ್ತು? ಅವ್ರು ಹೇಳ್ದ, 15 ದಿನ ಹಿಂದೆ ಅಮ್ಮ ಹೇಳಿದ್ರು, ಬೆಟ್ಟು ಚೈನಾದಿಂದ ತರಿಸಿದ್ದು 1,85,000 ಕೊಟ್ಟಿದ್ದೀವಿ, ಎಲ್ಲಾದ್ರೂ ಹೆಚ್ಚು ಕಡಿಮೆ ಹಾಕಿಟ್ಟು ಹೋಗ್ಬಿಟ್ರೆ ಬೆಟ್ಟು ಎಸಿಬೇಕಾಗತ್ತೆ, ಅದಕ್ಕೋಸ್ಕರ ಪಕ್ಕದ ರೂಮಿಗೆ ಶಿಫ್ಟ್ ಮಾಡು ಅಂತ ಹೇಳಿದ್ದಾರೆ. ಪಕ್ಕದ ರೂಮಿಗೆ ಶಿಫ್ಟ್ ಮಾಡಿದ್ರೆ ಅದ್ರ ಮೇಲೆ ಅಮ್ಮ ಮಲ್ಕೋತಾ ಇದ್ದಾರೆ. ಎಷ್ಟು ನಿಂತಲ್ಲೇ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಮನುಷ್ಯನ ಜೀವನ ವೈಭೋಗ ಎಲ್ಲ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ. ಆರೋಗ್ಯ ಕೆಟ್ಟು ಅಂದ್ರೆ ನಾವು ಪರ್ಚೇಸ್ ಮಾಡಿ ತಗೊಂಡು ಬಂದಂತ ಬೆಡ್ ಮೇಲೆ ಮಲ್ಕೊಳಕ್ಕಾಗಲ್ಲ. ಇದು ಮನುಷ್ಯನ ಜೀವನ ಅಂತೇಳಿ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗ ಹೇಳೋದಿಷ್ಟೇ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಷ್ಟು ಆರೋಗ್ಯ ಇಟ್ಕೋಬೇಕಿದ್ರೆ, ಆರೋಗ್ಯ ಕೆಟ್ಟ ಮೇಲೆ ನಾನು ನೋಡ್ಕೋತೀನಿ ಅಂತ ಹೇಳಿದ್ರಾಗಲ್ಲ. ದಿನನಿತ್ಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಫ್ಯೂಚರ್ ಅಲ್ಲಿ ಬರುವಂತ ಪ್ರಾಬ್ಲಮ್ಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಹದಲ್ಲಿ ಸಾಮರ್ಥ್ಯ ಇದೆ. ಅರ್ಥ ಆಗಿದೆಯಾ? ಕೆಲವರು ಕೇಳಿದ್ರೆ ಸರ್ ಏನಾದ್ರು ಥೆರಪಿ ತಗೊಂಡಿದ್ರೆ ಸೈಡ್ ಎಫೆಕ್ಟ್ ಇದೆಯಾ ಅಂತೇಳಿ. ಮೆಡಿಕಲಿ ಅಪ್ರೂವಲ್ ಆಗತಕ್ಕಂಥ ಪ್ರಾಡಕ್ಟ್ ಇದು. ಅದ್ರ ಜೊತೆಗೆ ಇಂಡಿಯನ್ ಗೌರ್ಮೆಂಟ್ ಇಂದ 2A ಮೆಡಿಕಲ್ ಡಿವೈಸ್ ಅನ್ನುವಂಥ ಸೆಗ್ಮೆಂಟ್ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಪ್ರಾಡಕ್ಟ್. ಅರ್ಥ ಆಗ್ತಿದೆಯಲ್ಲ? ಅದ್ರ ಜೊತೆಗೆ 42 ಕಂಟ್ರೀಸ್ಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಂಡಿಯಾದ ಸರ್ಟಿಫಿಕೇಟ್ಗಳು ಮಾತ್ರ ಸಾಕಾಗಲ್ಲ. ಯುರೋಪಿಯನ್ ಯೂನಿಯನ್ ಅಂಡರ್ ಅಲ್ಲಿ 2A ಮೆಡಿಕಲ್ ಡಿವೈಸ್ ಸರ್ಟಿಫಿಕೇಟ್ ಅಪ್ರೂವಲ್ ಆದ್ರೆ ಮಾತ್ರ ಬೇರೆ ದೇಶಗಳಿಗೆ ಕಳಿಸಲಿಕ್ಕೆ ಅವಕಾಶ ಬಂದದ್ದು. ಹಂಕಾಣ ಮೆಸೇಜ್ 2018 ಇಸ್ವಿಯಲ್ಲಿ ಯುರೋಪಿಯನ್ ಯೂನಿಯನ್ ಅಂಡರ್ ಅಲ್ಲಿ 2A ಮೆಡಿಕಲ್ ಡಿವೈಸ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿರೋದ್ರಿಂದ 42 ದೇಶಗಳಿಗೆ ಕಳಿಸ್ತಾ ಇರುವಂಥದ್ದು. 8 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಥೆರಪಿನ ತಗೊಳ್ಬೋದು. ಪ್ರೆಗ್ನೆಂಟ್ ಲೇಡೀಸ್ ಥೆರಪಿನ ಯೂಸ್ ಮಾಡೋಂಗಿಲ್ಲ. ಆಫ್ಟರ್ 6 ಮಂತ್ ಡೆಲಿವರಿ ಆಗಿ 6 ತಿಂಗಳಾದ್ಮೇಲೆ ಥೆರಪಿನ ರೀಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸರ್ಜರಿ, ಮೇಜರ್ ಆದಂಥ ಸರ್ಜರಿ ಆದರೆ 3 ತಿಂಗಳು ಗ್ಯಾಪ್ ಕೊಡಬೇಕು. 3 ತಿಂಗಳಾದ್ಮೇಲೆ ಥೆರಪಿನ ರೀಸ್ಟಾರ್ಟ್ ಮಾಡ್ಬೋದು. ಹಾರ್ಟಲ್ಲಿ ಸ್ಟಂಟ್ ಹಾಕಿದವರು, ನೀ ರಿಪ್ಲೇಸ್ಮೆಂಟ್ ಮಾಡಿದವರು, ಬೋಲ್ಟ್ ಹಾಕಿದವರು, ರಾಡ್ ಹಾಕಿದವರು ಯಾರು ಬೇಕಾದರೂ ಥೆರಪಿನ ಸರಾಗವಾಗಿ ಯೂಸ್ ಮಾಡಬಹುದು. ಏನೂ ತೊಂದರೆ ಇಲ್ಲ. ಥೆರಪಿಗಿಂತ ಮುಂಚೆ ಜಾಸ್ತಿ ನೀರನ್ನ ಕುಡಿಬೇಕು. ಥೆರಪಿ ಆದಮೇಲೆ ಮಿನಿಮಮ್ ಅರ್ಧ ಗಂಟೆ 3/4 ಗಂಟೆ ಗ್ಯಾಪ್ ಅನ್ನ ಕೊಡಬೇಕು. ಅರ್ಥ ಆಗಿದೆಯಾ? ಯಾಕೆ ಇದು ಒಂದೇ ಅಲ್ಲ, ನೀವು ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ಏನೇ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಜಿಮ್ ಮಾಡಿ, ಯೋಗ ಮಾಡಿ, ಏನೇ ಮಾಡಿ, ಮಾಡೋದಕ್ಕಿಂತ ಮುಂಚೆ ಜಾಸ್ತಿ ನೀರು ಕುಡೀರಿ. ಮಾಡಿ ಆದ್ಮೇಲೆ
ಮಿನಿಮಮ್ ಗ್ಯಾಪ್ ಬಿಡಬೇಕು. ಯಾಕೆ ಆ ಟೈಮಲ್ಲಿ ಪ್ಯೂರಿಫಿಕೇಶನ್ ಪ್ರೊಸೆಸ್ ಚೆನ್ನಾಗಿ ಆಗ್ತಾ ಇರುತ್ತೆ. ಬ್ಲಡ್ ಅಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕ್ಲಿಕ್ಕೆ ನೀವು ಹೊಟ್ಟೆ ಖಾಲಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಗ್ಯಾಪ್ ಕೊಟ್ಟರೆ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ಗ್ಯಾಪ್ ಕೊಟ್ಟರೆ ಒಳ್ಳೇದು. ಅದಾದ್ಮೇಲೆ ಥೆರಪಿ ಒಂದು ದಿನಕ್ಕೆ ಪ್ರಾಬ್ಲಮ್ ಜಾಸ್ತಿ ಇದ್ರೆ, ತುಂಬಾ ಈಗ ಸ್ಟ್ರೋಕ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ತುಂಬಾ ಹೆವಿ ಇನ್ಸುಲಿನ್ ಎಲ್ಲ ತಗೊಳ್ತಿರ್ತಾರೆ ಶುಗರ್ ಪೇಷಂಟ್ಸ್ಗಳಿರ್ಬೋದು, ಕಾಲು ತುಂಬಾ ದಪ್ಪ ಆಗಿರುತ್ತೆ ಅಂಥವ್ರು, ಆಮೇಲೆ ವೆರಿಕೋಸಿಸ್ ಪ್ರಾಬ್ಲಮ್ ಹೆವಿ ಇರುವವರು ಅಂಥವರೆಲ್ಲ ಒಂದು ದಿನಕ್ಕೆ 3 ಥೆರಪಿ ತಗೊಳ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಒಂದು 2 ತಿಂಗಳು ಆಗ್ತಾ ಇರಬೇಕಾದ್ರೆ ಅವರಿಗೆ ಚೇಂಜಸ್ ಅನ್ನುವಂಥದ್ದು ಗೊತ್ತಾಗುತ್ತೆ. 1-2 ತಿಂಗಳು ಆದ್ಮೇಲೆ ಒಂದು ದಿನಕ್ಕೆ 2 ಥೆರಪಿ, ಬೆಳಗ್ಗೆ ಸಂಜೆ. 4 ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಸಂಪೂರ್ಣವಾದಂಥ ಸೈಕಲ್ ಅಂದ್ರೆ ಪ್ರತಿಯೊಂದು ಬ್ಲಡ್ ಸೆಲ್ಗಳು, ರಕ್ತದ ಕಣಗಳು ಪ್ರತಿ 4 ತಿಂಗಳಿಗೆ ಒಂದ್ಸರಿ ಹೊಸ ಬ್ಲಡ್ ಸೆಲ್ ಅನ್ನು ಪ್ರೊಡಕ್ಷನ್ ಮಾಡಿ ಹಳೆ ಸೆಲ್ಗಳು ಡೆಸ್ಟ್ರಾಯ್ ಆಗುತ್ತೆ. ಅದಕ್ಕೋಸ್ಕರ 1 ಸೈಕಲ್ ಅಂದ್ರೆ 120 ಡೇಸ್. ಚೇಂಜಸ್ ನಿಮ್ಗೆ ನೋಡ್ಬೇಕಿದ್ರೆ 4 ತಿಂಗಳು ಟೈಮ್ ಆಗುತ್ತೆ. 4 ತಿಂಗಳಲ್ಲಿ ಸಂಪೂರ್ಣವಾದಂಥ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಅದ್ರ ಜೊತೆಗೆ 4 ತಿಂಗಳು ಆದ್ಮೇಲೆ ದಿನಕ್ಕೆ 1 ಥೆರಪಿ ತಗೊಳ್ಳೋದ್ರಿಂದ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತಹ, ಆರೋಗ್ಯಕ್ಕೆ ಸಂಬಂಧ ಅಂದ್ರೆ ನರ್ವ್ಸ್ ರಿಲೇಟೆಡ್ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ ಬರ್ತಾ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಕಂಪನಿ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಕೆಲವರೆಲ್ಲ ಕೇಳ್ಬೋದು, ಆವಾಗ ಹೇಳಿದ್ರು ಸರ್ ಕಂಪನಿ ಥೆರಪಿ ಡೈಲಿ ಯೂಸ್ ಮಾಡಿದ್ರೆ 70 ವರ್ಷ ಬದುಕೋರು 100 ವರ್ಷ ಬದುಕುವುದು ಅಂತ ಹೇಳ್ಬೋದು. 70 ವರ್ಷ ಬದುಕೋರು 100 ವರ್ಷ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕ್ವಾಲಿಟಿ ಲೈಫ್, ನೋವು ತಿಂದುಕೊಂಡು ಲೈಫನ್ನು ಲೀಡ್ ಮಾಡೋದ್ರಿಂದ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತಹ, ನರಗಳ ಸಂಬಂಧಪಟ್ಟಂತಹ ಎಮರ್ಜೆನ್ಸಿಗಳು ಬಾರ್ತಾ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಹೊರಗಡೆ ಹಾರ್ವೆಸ್ಟ್ ಇದೆ. ವಾಕಿಂಗ್ ಇದೆ, ಜಿಮ್ ಇದೆ, ಜಾಗಿಂಗ್ ಇದೆ, ಯೋಗ ಇದೆ, ಹಾರ್ವೆಸ್ಟ್ ಇದೆ. ಮಾಡಕ್ಕಾಗದೇ ಇದ್ದಾಗ ಸುಮ್ಮನೆ ಮಾತ್ರ ಕೂತ್ಕೊಳ್ಬೇಡಿ. ಅರ್ಥ ಆಗ್ತಿದೆಯಲ್ಲ? ಕಂಪೇರ್ ಅನ್ನುವಂಥದ್ದು ಬೆಸ್ಟ್ ಆಪ್ಷನ್ ಇದೆ. ಇದೇ ಲೈಫಲ್ಲಿ ಇರೋದು ಇದು ಒಂದೇ ಆಪ್ಷನ್ ಅಂತ ಹೇಳ್ತಿಲ್ಲ, ಇದು ಆಪ್ಷನ್ ಇದೆ. ಮೆಡಿಕಲಿ ಅಪ್ರೂವಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಮೂಲಕ ಆರೋಗ್ಯನ ಸರಿ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಬೆನಿಫಿಟ್ ಅನ್ನುವಂಥದ್ದು ಮೆಷಿನರಿಗೆ ಪ್ರೊವೈಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದ್ರ ಜೊತೆಗೆ ಎಂಡಲ್ ಕೇಳ್ತಾರೆ ಸರ್ ಯಾಕೆ ಫ್ರೀ ಥೆರಪಿ ಯಾಕೆ? ಫ್ರೀ ಥೆರಪಿ ಯಾಕೆ? 2015ರಲ್ಲಿ ಪ್ರಾಡಕ್ಟ್ ಇನ್ವೆಂಟ್ ಆಗಿದ್ದು 10 ವರ್ಷದ ಹಿಂದೆ. ಅವಾಗ ಇಡೀ ಇಂಡಿಯಾದಲ್ಲಿ ಮೊದಲು ಬ್ರಾಂಚ್ ಓಪನ್ ಆಗಿದ್ದು ನಮ್ಮ ಬೆಂಗಳೂರಲ್ಲಿ, ಫಸ್ಟ್ ಬ್ರಾಂಚ್. ಅವಾಗ ಒಂದು ಥೆರಪಿಗೆ ನಾವು 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವಿ. 100 ರೂಪಾಯಿ ಚಾರ್ಜ್. ಅವಾಗ ಯಾರೇ ಬಂದು ಥೆರಪಿ 100 ರೂಪಾಯಿ ಚಾರ್ಜ್. ಮೊದಲ ತಿಂಗಳಲ್ಲಿ 1280 ಜನ ಬಂದಿದ್ರು ಥೆರಪಿಗೆ. ಮಂತಂಡಲ್ಲಿ ನೋಡಿದ್ರೆ 464 ಜನ ಥೆರಪಿನೇ ತಗೊಂಡಿಲ್ಲ. ಯಾಕೆ ಕೇಳಿದ್ರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ. ಯಾಕೆ? ಸಮಾಜದಲ್ಲಿ 100 ಜನ ಅಂದ್ರೆ 100 ಜನ ಹತ್ರ ದುಡ್ಡಿರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. 25-30% ಜನರ ಹತ್ರ ಅಂದ್ರೆ ಡೈಲಿ ಮೇಂಟೆನೆನ್ಸ್ ಮಾಡ್ತಾರೆ. ಎಕ್ಸ್ಟ್ರಾ ಏನಾದ್ರು ಮಾಡ್ಬೇಕಿದ್ರೆ ಪ್ಲಾನ್ ಮಾಡಬೇಕು ಅಂತೇಳಿ ಆ ರೀತಿ ಲೈಫಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಮಂತಂಡಲ್ಲಿ ಒಂದು ನಮ್ಮ ಕಂಪ್ನಿಯಲ್ಲಿ ಬೋರ್ಡ್ ಮೀಟಿಂಗ್ ಇತ್ತು. ನಾನು ಬೋರ್ಡ್ ಆಫ್ ಡೈರೆಕ್ಟರ್. ನಾನು ಹೇಳಿದೆ ಇಡೀ ಇಂಡಿಯಾದಲ್ಲೇ ಮೊದಲು ಟ್ರಯಲ್ ಮಾಡಿ ನಾವು ಥೆರಪಿ ಕೊಟ್ಟಿದ್ದು ನಾವು. ಆದರೆ ದುಡ್ಡನ್ನು ಚಾರ್ಜ್ ಮಾಡೋದು ಹೌದಂತ ಹೇಳಿದ್ರೆ ಓನ್ಲಿ ದುಡ್ಡಿದ್ದವ್ರಿಗೆ ಮಾತ್ರ ಅವಕಾಶ ಕೊಟ್ಟಂಗಾಗುತ್ತೆ. ದುಡ್ಡಿಲ್ಲದಿದ್ದವರಿಗೆ ಥೆರಪಿ ಏನು ಅಂತೇಳಿ ನೋಡ್ಲಿಕ್ಕೆ ಅವಕಾಶ ಸಿಗಲ್ಲ. ಒಂದು ಹೊಸ ಕಾನ್ಸೆಪ್ಟ್ ಮಾಡೋಣ, ಏನು ಫ್ರೀ ಥೆರಪಿ ಸ್ಟಾರ್ಟ್ ಮಾಡೋಣ. ದುಡ್ಡಿದ್ದವ್ರು ಬಂದರೆ ದುಡ್ಡಿಲ್ಲದಿರೋರು ಎಲ್ಲರೂ ಒಂದು ಉಚಿತವಾಗಿ ಥೆರಪಿ ತಗೊಳ್ಳಿಕ್ಕೆ ಅವಕಾಶ ಮಾಡ್ಕೊಡೋಣ. ಆರೋಗ್ಯದ ಬಗ್ಗೆ ಕಾಳಜಿ ಇದ್ದದ್ದೇ ಹೊರಡ್ತಾ ಇದ್ರೆ ಅವ್ರಿಗೆ ಏನಾದರೂ ಥೆರಪಿ ತಗೊಂಡಾದ್ಮೇಲೆ ಚೇಂಜಸ್ ಗೊತ್ತಾಗೋದು ಹೌದಾದ್ರೆ, ನಾನೊಂದು 5-6 ದಿನ 10 ದಿನ ಥೆರಪಿ ತಗೊಂಡು ನನಗೆ ಚೇಂಜಸ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಟ್ಯಾಬ್ಲೆಟ್ಗಳನ್ನ ಎಷ್ಟೋ ವರ್ಷದಿಂದ ತಿಂತಾ ಇದ್ದೀನಿ, ಚೇಂಜಸ್ ಆಗಿಲ್ಲ. ಇದು ನನಗೆ ಲೈಫಲ್ಲಿ ಆರೋಗ್ಯ ಹೆಂಗೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಯಾವಾಗ ನಿಮಗೆ ಮನದಟ್ಟಾಗುತ್ತೆ ಆವಾಗ ಒಂದು ಮೆಷಿನ್ ತಗೊಂಡೋಗಿ ನೀವು ಥೆರಪಿ ತಗೊಳ್ಳೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಮನೆಯಲ್ಲಿ ಥೆರಪಿ ಕೊಡಿಸಲಿಕ್ಕೆ ಅವಕಾಶ ಆಗಲಿ. ದುಡ್ಡಿಲ್ಲದವರಿಗೆ ನಮ್ಮ ಬ್ರಾಂಚ್ಗಳಲ್ಲಿ ಬಂದು ಉಚಿತ ಥೆರಪಿ ತಗೊಳ್ಳಿಕ್ಕೆ ಅವಕಾಶ ಆಗಲಿ ಅಂತೇಳಿ ಬ್ರಾಂಚಲ್ಲಿ ಫ್ರೀ ಥೆರಪಿ ಸ್ಟಾರ್ಟ್ ಮಾಡಿದ್ರು. ಒಂದು ಬ್ರಾಂಚಲ್ಲಿ ಈಗ ಭಾರತ ದೇಶದಲ್ಲಿ 424 ಕಡೆ ಬ್ರಾಂಚ್ ಇದೆ. 424 ಬ್ರಾಂಚಲ್ಲೂ 365 ದಿನವೂ ಉಚಿತ ಥೆರಪಿ. ಒಂದು ದಿನಕ್ಕೆ 10 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಉಚಿತ ಥೆರಪಿನ ದಿನನಿತ್ಯ ಯೂಸ್ ಮಾಡ್ತಾ ಇದ್ದಾರೆ. ಒಂದನೇ ಎರಡನೇ ಮತ್ತೊಂದು ಸಾಧನೆ ಏನಂತ ಹೇಳಿದ್ರೆ 10 ವರ್ಷದಲ್ಲಿ 2015ರಿಂದ 2025ರಲ್ಲಿ ಇದೀವಿ. 10 ವರ್ಷದಲ್ಲಿ ಮತ್ತೊಂದು ಸಾಧನೆ ಏನಂತ ಹೇಳಿದ್ರೆ ಸಂಖ್ಯೆಯ ಮಿಷನು ಜನವರಿ 5ನೇ ತಾರೀಕು 2025ನೇ ತಾರೀಕಿಗೆ 2025ನೇ ಇಸ್ವಿ ಜನವರಿ 5ನೇ ತಾರೀಕಿಗೆ ಬೇರೆ ದೇಶಗಳು ಬಿಡಿ, ಬೇರೆ ದೇಶಗಳ ಕೌಂಟ್ ಮಾಡಿಲ್ಲ, ಇಂಡಿಯಾದಲ್ಲಿ 1 ಕೋಟಿ ಜನರ ಮನೆಗೆ ರೀಚ್ ಆಗಿದೆ. 1 crore ಪೀಪಲ್ ಮೆಷಿನ್ ಪರ್ಚೇಸ್ ಮಾಡಿ ದಿನನಿತ್ಯ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೆಷಿನ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ಅದು ಆದಮೇಲೆ ಮತ್ತೊಂದು ಈಗ ನೀವು ಥಿಂಕ್ ಮಾಡ್ಬೋದು, ಅವರು 8 ದಿನ ಥೆರಪಿಗೆ ಬಂದಿದ್ರೆ ಇಷ್ಟು ದಿನ ಎಲ್ಲ ಫ್ರೀ 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 ಅಂತ ಹೇಳ್ತಾ ಇದ್ರು, ಇವತ್ತು ಇವ್ರು ಬಂದು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಅಂದ್ಕೋಬೋದು. ಅವರಾಗಲಿ
ಶಿವರಾಜ್ ಆಗಲಿ ನಮ್ಮ ಟೀಮ್ ಅವರಾಗಲಿ ಯಾರಾದ್ರೂ ಬಂದು ಸರ್ ನೀವು ತಗೊಳ್ಳಿ ಅಂತೇಳಿ ಯಾರ ಹತ್ರನೂ ಹೇಳೋದಿಲ್ಲ. ಆಪ್ಷನ್ ಅನ್ನುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ನಿಮಗೂ ಗೊತ್ತಾಗುತ್ತೆ ಹೆಂಗೆ ಕೆಲಸ ಮಾಡುತ್ತೆ, ನನ್ನ ಬಾಡಿಯಲ್ಲಿ ಹೆಂಗೆ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತೇಳಿ ಇದೆ. ಆ ಕಾನ್ಸೆಪ್ಟಲ್ಲಿ ಕೆಲಸ ಮಾಡುತ್ತೆ. ಆರೋಗ್ಯ ಚೆನ್ನಾಗಿ ಬೇಕು, ಇಲ್ಲ ನಾನು ಬೇರೆಯವರು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಬಿಟ್ಟಿರೋದು, ಇಲ್ಲ ನಾನು ಥೆರಪಿ ಮೆಷಿನ್ ತಗೊಂಡು ಅದನ್ನು ಮೂಲಕ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಬಿಟ್ಟಿರೋದು ಅಂತ ಹೇಳ್ತಾ ನನಗೆ ಮತ್ತೊಂದು ವಿಚಾರ ಬಂತು. ನೀನು ಏನಂತ ಹೇಳಿದ್ರೆ ಸರ್ ಸುಮಾರು ಜನ ಒಂದು 4-5 ಜನ ಆಲ್ರೆಡಿ ಮೆಷಿನ್ ತಗೊಂಡು ಹೋಗಿದ್ದಾರೆ, ತುಂಬ ದೂರದಿಂದ ಬಂದವರು. ಇನ್ನೂ ಹಲವಷ್ಟು ಜನ ಬೇಕಂತೇಳಿ ಬುಕ್ಕಿಂಗ್ ಮಾಡಿದ್ದಾರೆ. ಇನ್ನೂ ಹಲವಷ್ಟು ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಡಿಸ್ಕೌಂಟ್ ಇದೆಯಾ, ಎಷ್ಟು ರೇಟು, EMI ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಕಂಪನಿ ಕಡೆಯಿಂದ ಏನಾದರೂ ಒಂದು ಆಫರ್ ಇದ್ರೆ ಅನೌನ್ಸ್ ಮಾಡಿದ್ರೆ ಇನ್ನೂ ಹಲವಷ್ಟು ಜನರಿಗೆ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಒಂದು ಮಾಹಿತಿ ಬಂದಿತ್ತು. ಅದಕ್ಕೋಸ್ಕರ ಆಲ್ರೆಡಿ ಕಳಿಸಿದ್ದೀನಿ. ಬ್ಯಾನರ್ ಹಾಕಿದ್ದಾರೆ ಆಲ್ರೆಡಿ, ಸ್ಪೆಷಲ್ ಆಫರ್ ಅಂತೇಳಿ ಹಾಕಿದ್ದಾರೆ. ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆ ಮೂಲಕ ಆಫರ್ ಅಂತೇಳಿ ನೋಡ್ಬಿಡೋಣ. ಅದ್ರ ಜೊತೆಗೆ ಅದಾದ್ಮೇಲೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಮಾಡಿದ್ದಾರೆ. ಅಪ್ಲಿಕೇಶನ್ ನಿಮ್ಗೆಲ್ಲರಿಗೂ ಕೊಡ್ತಾರೆ. ತಗೊಂಡು ಮುಂದ್ಗಡೆ ಬಂದು ಒಂದು ಫೋಟೋ ತಗೊಂಡ್ರೆ ತುಂಬ ಉತ್ತಮ. ಯಾಕಂತ ಹೇಳಿದ್ರೆ ಹೆಡ್ ಆಫೀಸಲ್ಲಿ ಒಂದು ದೊಡ್ಡ ವಾಲನ್ನು ಮಾಡಿದ್ದೀವಿ, ಗೋಲ್ಡನ್ ಕಂಪನಿ ಕಸ್ಟಮರ್ ಗ್ಯಾಲರಿ ಅಂತಲೇ ಹೆಸರು. ಯಾಕಂತ ಹೇಳಿದ್ರೆ ಈ ರೀತಿಯ ಕ್ಯಾಂಪ್ಗಳು 8,000ಕ್ಕಿಂತಲೂ ಜಾಸ್ತಿ ಕ್ಯಾಂಪ್ಗಳು ಇಲ್ಲಿ ತನಕ ನಡೆದಿದೆ. ಅದು ನಾವು ಕಂಟಿನ್ಯೂ ಕ್ಯಾಂಪನ್ನು ಒಂದೇ ಜಾಗದಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಇರುತ್ತೆ. ನಮ್ಗೆ ಇಂತಿಷ್ಟು ಟೈಮ್ ಕೊಡ್ತಾರೆ, ಅಷ್ಟು ದಿನ ಮಾತ್ರ ಮಾಡಬೇಕು. ಅದಕ್ಕೋಸ್ಕರ ಈ ನೆನಪುಗಳು ಇಲ್ಲಿಗೆ ಎಂಡ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಹೆಡ್ ಆಫೀಸಲ್ಲಿ ಗೋಲ್ಡನ್ ಕಂಪನಿ ಕಸ್ಟಮರ್ ಗ್ಯಾಲರಿನ ಮಾಡಿದ್ದೀವಿ. ಆ ಗೋಲ್ಡನ್ ಕಂಪನಿ ಕಸ್ಟಮರ್ ಗ್ಯಾಲರಿಯಲ್ಲಿ ಈ ತೆಗೆದಂಥ ಫೋಟೋಗಳೆಲ್ಲ ಈ ಒಂದು ಹೆಸರಿಂದ ಯಾವ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಆರೋಗ್ಯ ಶಿಬಿರವನ್ನು ಡಾಕ್ಟರ್ ರತ್ನಾಕರ್ ಶೆಟ್ಟಿ ಅವರು ಸವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಸರಳವಾಗಿ ಆರೋಗ್ಯದ ಬಗ್ಗೆ ನಮಗೆ ಮನಸ್ಸಿಗೆ ನಾಟುವಂತೆ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ NRR ಪರವಾಗಿ ಹಾಗೂ ನಮ್ಮ ಎಲ್ಲ ರೂಪನಗರ ರೆಸಿಡೆಂಟ್ ಪರವಾಗಿ ವಂದನೆಗಳನ್ನು ಅದೇ ರೀತಿ ಡಾಕ್ಟರ್ ಶಿವರಾಜ್ ಅವರು ಮೊದಲನೇ ದಿನದಿಂದಲೂ ನಮ್ಮೊಂದಿಗಿದ್ದಾರೆ. ನಮಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ NRR ಪರವಾಗಿ ಹಾಗೂ ಎಲ್ಲ ರೆಸಿಡೆಂಟ್ಸ್ ಪರವಾಗಿ ಧನ್ಯವಾದಗಳು. ನಮ್ಮ ಸಿಬ್ಬಂದಿಯವರಿಗೂ ಕೊನೆಯದಾಗಿ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರು ಬಂದು ಭಾಗವಹಿಸಿರುವ ರೆಸಿಡೆಂಟ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಾಸನಕೊಪ್ಪಲಿಂದನೂ ಕೆಲವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಉದಯ್ ನಾರಾಯಣ್ ಸರ್ ಅವರು ಆಲ್ರೆಡಿ ಮೆಷಿನ್ ಬುಕ್ಕಿಂಗ್ ಮಾಡಿದ್ರು. ಅವರಿಗೆ ದೇವರಿಗೆ ಹೆಚ್ಚಿನ ಆರೋಗ್ಯ ಕೊಡಿ ಅಂತೇಳಿ ಮೆಷಿನ್ ಸಾಂಕೇತಿಕವಾಗಿ ಮೆಷಿನ್ ಡೆಲಿವರಿ ಮಾಡ್ತೇವೆ. ಥ್ಯಾಂಕ್ ಯು. ಡೆಲಿವರಿ ಆಮೇಲೆ ಮಾಡ್ತಾರೆ. ಸಾಂಕೇತಿಕ ಸುಮನಾ ಮೇಡಮ್ ಸಿಕ್ಕಾಪಟ್ಟೆ ಆಕ್ಟಿವ್, ನೋಡಿದ್ರೆ ಗೊತ್ತಾಗುತ್ತೆ. ಅವರಿಗೆ ಆ ದೇವರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಸಾಂಕೇತಿಕವಾಗಿ ಮೆಷಿನ್ ಹ್ಯಾಂಡ್ ಓವರ್ ಮಾಡ್ತಾರೆ. ಥ್ಯಾಂಕ್ ಯು.